ಸರ್ ನೀವು UA ನೋಡ್ತಿರಲ್ಲ ಸರ್ ಮೂವಿ ಸ್ಟಾರ್ಟಿಂಗಲ್ಲಿ. ಸೊ ಸರ್ಟಿಫಿಕೇಟು ನಾವು ಕೊಡೋದಿಲ್ಲ. ಬಿಗ್ ಟಾಸ್ಕ್ ಅಂತ ಅಂದರೆ ಒಂದು ಟೈಮ್ ಕೊಡು. ಅರ್ಧಂಬರ್ಧ ಡಬ್ಬಿಂಗ್ ಮಾಡಿರ್ತಾರೆ, ಅರ್ಧಂಬರ್ಧ ಎಡಿಟಿಂಗ್ ಮಾಡಿರ್ತಾರೆ. UA ಬರ್ಸಿ ಅಂತ ಹೇಳ್ತಾರೆ, ಅದು ಚಾನ್ಸಸ್ ಇರಲ್ಲ. ಕೆಲವು ಪ್ರೆಷರೈಸ್ ಆಗುತ್ತಾ ನಿಮಗೆ? ತುಂಬ ಆಗಿದೆ. ಹೊಸಬ್ರು ಕತೆ ಮಾಡ್ಕೊಂಡು ಬಂದಿದ್ದಾರೆ ಅಂದಾಗ ಅಫ್ಕೋರ್ಸ್ ನಾವೇನು ಹೇಳಿದ್ರು ಅವ್ರು ನೋ ಅನ್ನಂಗೆ ನಂಗೆ ಗೊತ್ತಿಲ್ಲ ಮಾಡು ಮಾಡಬೇಕು. ನಮ್ಮ ಕೆಲಸ ಮಾಡಿ ದೇವ್ರ ಕೆಲಸ ಅಂತ ಕೈ ಮುಗಿದ್ಬಿಟ್ಟು ನಾವು ಕೊಟ್ಬಿಟ್ಟಿರ್ತೀವಿ ಫುಲ್ಲು. ಸೆನ್ಸಾರ್ ಬೋರ್ಡಲ್ಲಿ ಕುತ್ಕೊಂಡಿರೋಂಥ ವ್ಯಕ್ತಿ ಸಿನಿಮಾದವರಲ್ಲ. ತಲೆಗಿನಲ್ಲಿ ಹುಳನ ಇಟ್ಕೊಂಡ್ಬಿಟ್ಟು ಅದು ಹೇಗೆ ಮುಂಬೈಗೆ ಹೋಯ್ತು, ಮುಂಬೈ ಸೆನ್ಸಾರ್ಗೆ ಹೋಯ್ತು ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಕೋರ್ಟ್ಗೆ ತೊಗೊಂಡೋಗಿ ಸ್ಟೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಫಸ್ಟ್ ಸೆನ್ಸರ್ ತಂದ್ಕೊಡಿ. ಸೊ ಹೆಂಗ್ ಸೌಂಡ್ ಬರೋದು 2 ಕೈ ಚಪ್ಪಾಳೆ ಹೊಡೆದಾಗೇನೆ. ಅದಕ್ಕೆ ನಾವು ಹೆಂಗೆ ಜವಾಬ್ದಾರಿ? ನಿಮ್ಮ ಹತ್ರ ಥಿಯೇಟ್ರಿಗೆ ರಿಲೀಸ್ ಮಾಡೋಕೆ ದುಡ್ಡಿಲ್ಲ, ಯಾಕಾರು ಮಾಡ್ತಾರೆ. ಈಗ ರೀಲ್ಸ್ ಮಾಡೋರನ್ನ ಕರ್ಕೊಂಡ್ಬಂದು ಹೀರೋಯಿನ್, ನೀನು ಗ್ಲಾಮರ್ ಆಗಿರ್ಬೇಕು, ನೀನು ಅದಿರ್ಬೇಕು, ನೀನು ಇದಿರ್ಬೇಕು, ನೀನು ಸೂಪರ್ ಆಗಿರ್ಬೇಕು ಅಂತಾನೆ ಹೇಳ್ತಾರೆ. ಪಾನ್ ಇಂಡಿಯಾ ಅನ್ಕೊಂಡು ಅದರಲ್ಲೇ ಅವರು ಮುಳುಗೋಗ್ಬಿಟ್ಟಿದ್ದಾರೆ. ತುಳು ಮೂವಿನಲ್ಲಿ ಮಾಡಿರೋದನ್ನೆಲ್ಲ ತೊಗೊಂಬಂದು ಕನ್ನಡದಲ್ಲಿ ಇಲ್ಲಿ ರಿಲೀಸ್ ಮಾಡಕ್ ನೋಡ್ತಿದ್ರು, ನಮ್ಮವ್ರಿಗೆ ಜಾಗ ಕೊಡಲಿಲ್ಲ. ಸೊ ಆ ಒಂದು ದೊಡ್ಡ ತಪ್ಪು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ಗಳು ದಯವಿಟ್ಟು ಮಾಡಿಬಿಡಿ. ಮಿಂಚು ಗೌಡ, ಈಗ ನಾನು ನಿಮ್ಮನ್ನ ಮಾತಾಡ್ಸೋಕಿರೋದು ಸೆನ್ಸರ್ ಸ್ಕ್ರಿಪ್ಟ್ ಬಗ್ಗೆ. ಆದರೆ ನನಗೆ ಗೊತ್ತಾಯ್ತು ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದ್ರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಿ, ಆಮೇಲೆ ಸ್ಕ್ರಿಪ್ಟ್ ರೈಟಿಂಗ್ ಬಂದ್ರಿ ಅಂತ. ಈ ಜರ್ನಿ ಅದ್ರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಗುಡ್ ದಿವ್ಯಾ. ಅಂದರೆ ನಾನು ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ 2007 ನಾನು ಎಂಟರ್ ಆಗ್ತೀನಿ. ಫಸ್ಟ್ ಸೀರಿಯಲ್ ನಂದು ಬಂದು ನಾಕು ತಂತಿ ತಕದಿಮಿತ ಅಂತ ಹೇಳಿ, ಅದರಲ್ಲಿ ಫಸ್ಟು ನಾನು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಅಲ್ಲಿ ಕೂಡ ನಿಮಗೆ ಗೊತ್ತು, ಬಿ ಸುರೇಶ್ ಸರ್ ನನಗೆ ಅವತ್ತಿನ ಗುರುಗಳು ಅವರೇ ಕೂಡ ನಾನು. ಸೊ ಅದಾದಮೇಲೆ ನಾನು ಎಜುಕೇಷನ್ ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಜಸ್ಟು ಅದನ್ನು ಬಿಟ್ಟು ಒಂದು ಸ್ವಲ್ಪ ವರ್ಷ ಗ್ಯಾಪ್ ತೊಗೊಂಡು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅಗೇನ್ 2016 ನಾನು ಕಮ್ ಬ್ಯಾಕ್ ಆಗ್ತೀನಿ. 16 ಕಮ್ ಬ್ಯಾಕ್ ಆದಾಗ ಓಕೆ ನಾನು ಏನು ಮಾಡಬೇಕು ಏಕೆಂದರೆ ಓದಿದ್ದು ಬೇರೆ ಆಗಿರುತ್ತೆ, ಸೊ ವರ್ಕ್ ಮಾಡೋದು ಬೇರೆ ಆಗುತ್ತೆ. ನನಗೆ ವರ್ಕ್ ಮಾಡೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಇದನ್ನೇ ಮಾಡೋಣ ಅಂತ ಹೇಳಿ ಅವಾಗ ಸುಮಾರು ಸರಿ ಟ್ರೈ ಮಾಡ್ತಿದ್ದೀವಿ. ಗೊತ್ತಲ್ಲ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ ತುಂಬ ಹೈಟ್ ಇರಬೇಕು, ನೋಡೋಕೆ ಚೆನ್ನಾಗಿರ್ಬೇಕು, ಅವಾಗ ಮಾತ್ರ ತೊಗೊಳೋದು ಅನ್ನೋ ಥರ. ನನಗೂ ತುಂಬ ಎಲ್ಲ ಅವಮಾನಗಳು ಅಪಮಾನಗಳು ಇವೆಲ್ಲ ನನಗೆ ಸಹಿಸ್ಕೊಂಡು ಸಾಕಾಗೋದು. ಸೊ ಅದೇ ಥರನೇ ಲೈಕ್ ನಾನು ಹುಡುಕ್ಬೇಕಾದ್ರೆ ನನಗೆ ಒಂದು ಮೂವಿ ಆಫರ್ ಬರುತ್ತೆ. ಮೂವಿ ಆಫರ್ ಏನು ಬರುತ್ತೆ ಅಂದರೆ ಅದರಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರುತ್ತೆ ನನಗೆ. ಸೊ ನಾನು ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋಗ್ತೀನಿ, ಅದು ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರುತ್ತೆ. ಓಕೆ ಫೈನ್ ಅಂತ ಹೇಳಿದ್ದನ್ನು ತೊಗೊಳ್ತೀನಿ. ಸೊ ಆ ಮೂವಿ ಕೂಡ ಕಂಪ್ಲೀಟ್ ಆಗುತ್ತೆ, ಮೂವಿ ಕೂಡ ರಿಲೀಸ್ ಆಗುತ್ತೆ. ಆವಾಗ ಹಾಗೆ ಮಾಡಬೇಕಾದ್ರೆ 1-2-3 ಮೂವಿ, ಸಕ್ಕರೆ ಮೂವಿ ಇರ್ಬೋದು, ಎಲ್ಲದಕ್ಕೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು ಈ ಥರದ್ದೆಲ್ಲ ಮಾಡ್ಕೊಂಡು ನಾನು ಸುಮಾರು ಒಂದಷ್ಟು ಮೂವಿಗಳನ್ನ ಮಾಡ್ಕೊಂಡ್ಬರ್ತೀನಿ. 2018 ನನಗೆ ಸೆನ್ಸಾರ್ ಶಿವ ಸರ್ ಅನ್ನೋರು ಪರಿಚಯ ಆಗ್ತಾರೆ. ನನ್ನ ಬ್ರದರ್ ಕಡೆಯಿಂದ, ನನ್ನ ಬ್ರದರ್ ಒಬ್ರು ನೀಲ್ ಅಂತಿದ್ದಾರೆ, ಅವ್ರ ಕಡೆಯಿಂದ ನಮ್ಮ ಸರ್ ಪರಿಚಯ ಆಗ್ತಾರೆ. ಸೊ ಅವ್ರಿಗೆ ನನ್ನ ರೈಟಿಂಗ್ ಆಗಿರ್ಬೋದು, ನಾನು ಮಾತಾಡೋ ವೇ ಆಗಿರ್ಬೋದು ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ಓಕೆ ಫೈನ್, ನೀವು ಯಾಕೆ ರೈಟಿಂಗ್ ಮಾಡಬಾರ್ದು, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಆವಾಗ ನನಗಿನ್ನ ಕಲಿಯೋ ಆಸೆ. ಓಕೆ ಫೈನ್, ಏನೋ ಒಂದು ಕಲ್ತ್ಕೊಂಬಿಡೋಣ ಅಂತ ಹೇಳಿ ನಾನು ಅಂತೀನಿ, ಸರ್ ನನಗೆ ಅದೇನೋ ಗೊತ್ತಿಲ್ಲ, ಹೇಳ್ಕೊಟ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಡೂ ದಟ್ ಸರ್ ಅಂತ ಹೇಳ್ತೀನಿ. ಓಕೆ ಫೈನ್ ಅಂತ ಹೇಳಿ ಐ ಸ್ಟಾರ್ಟೆಡ್ 2018 ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಾ ನನಗೆ ಅವರು ಒಂಥರ ಹೆಂಗೆ ಗುರುಗಳು ಅಂತ ಅಂದರೆ, ನಾನು ಎಲ್ಲೋ ಇದ್ದೋಳನ್ನ ಕರ್ಕೊಂಬಂದು ಒಂದು ಕಡೆ ನನಗೆ ದಾರಿನೇ ತೋರಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಅವ್ರದ ಒಂದು ಗುಣ, ಒಂದು ಗಾಡ್ ಗಿಫ್ಟ್. ಮತ್ತೆ ಅದೇ ಹೇಳ್ತಾರಲ್ವಾ, ದೇವರು ನೀನು ಎಷ್ಟೇ ಒಳ್ಳೇದು ಮಾಡಿದ್ರು ನಿನಗೆ ಕೆಟ್ಟದಾಗ್ತಾ ಇದೆ ಅಂದರೆ ಅದಕ್ಕೆ ಯಾರಾದರೂ ಒಬ್ರು ಬರ್ತಾರೆ ಅಂತ. ಹಂಗೆ ಇವರು ನನಗೆ ಒಂದು ಗುರುಗಳಾಗಿ ಹಿಂದೆ ನಿಂತ್ಕೊಂಡು ಎಲ್ಲ ಥರ ಪುಷ್ ಮಾಡಿ ಸಪೋರ್ಟ್ ಮಾಡಿದ್ರು ಕೂಡ. ಅದೇ ಥರನೇ ಓಕೆ ಅಂತ ಹೇಳಿ ನಾವು ಸೆನ್ಸರ್ ಸ್ಕ್ರಿಪ್ಟಿಗೆ ಬಂದೆ. ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಓಕೆ ಸೆನ್ಸರ್ ಸ್ಕ್ರಿಪ್ಟ್ ಅಂದರೆ ಏನು. ನಾವಂತಿದ್ವಿ ಸೆನ್ಸರ್ ಬೋರ್ಡ್ ಗೊತ್ತು, ಸೆನ್ಸರಲ್ಲಿ ಏನು ಅಂತ ಗೊತ್ತು. ಮತ್ತೆ ಇವ್ರನ್ನ ಕೇಳೋಕ್ಕೆ ಶುರು ಮಾಡಿದೆ, ಸರ್ ಸ್ಕ್ರಿಪ್ಟ್ ಅಂದರೆ ಏನು ಅಂತೇಳಿ. ಸೊ ಎಲ್ಲ ಅಂದ್ಕೊಂಡಿರ್ತಾರೆ ಆ್ಯಕ್ಚುಲಿ ಏನಂದರೆ ಸೆನ್ಸರ್ ಸ್ಕ್ರಿಪ್ಟ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಸೊ ಸೆನ್ಸರ್ ಬೋರ್ಡ್ ಅಂದರೆ ಎಲ್ಲರಿಗೂ ಗೊತ್ತು. ಅದು ಕೆಲವ್ರು ಜನಕ್ಕೆ ಸೆನ್ಸರ್ ಬೋರ್ಡ್ ಗೊತ್ತು, ಸಿನಿಮಾ ಇಂಡಸ್ಟ್ರಿನವ್ರಿಗೆ ಗೊತ್ತು. ಸೊ ಕಾಮನ್ ಪೀಪಲ್ಸ್ಗಳಿಗೆ ಏನಾಗುತ್ತೆ, ಸೆನ್ಸರ್ ಬೋರ್ಡ್ ಅಂದರೆ ನಾವು ಬೋರ್ಡ್ ಅಂದರೆ ಏನು ಮೇಡಮ್, ಸೆನ್ಸರ್ ಅಂದರೆ ಏನು ಅಂದಾಗ, ಸರ್ ನೀವು UA ನೋಡ್ತಿರಲ್ಲ ಸರ್ ಮೂವಿ ಸ್ಟಾರ್ಟಿಂಗಲ್ಲಿ, ಸರ್ ನೀವು A ನೋಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ, ನೀವು U ನೋಡ್ತಿರಲ್ಲ, ಅದನ್ನು ನಾವೇ ಮಾಡೋದು ಅಂತ ಹೇಳಬೇಕು. ಬಿಕಾಸ್ ಬೇರೆ ಏನಾದರೂ ಹೇಳೋಕೋದ್ರೆ ಅವ್ರಿಗೆ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಸೊ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ದಿವ್ಯಾ, ಈಗ ನಾವು ಸೆನ್ಸರ್ ಸ್ಕ್ರಿಪ್ಟ್ ಮಾಡ್ತಿರ್ತೀವಿ, ಮೇನ್ ಸೆನ್ಸರ್ ಸ್ಕ್ರಿಪ್ಟ್ ಅಂದರೆ. ಈಗ ಮಿಂಚೋರೆ ಏನಂದರೆ ನಮಗೆ ಸೆನ್ಸಾರ್ ಬೋರ್ಡ್ ಗೊತ್ತು. ಅಂದರೆ ಎಷ್ಟೋ ಸಲ ನಾವು ಪ್ರೆಸ್ ಮೀಟಲ್ಲೆಲ್ಲ ಕೇಳ್ತಾ ಇರ್ತೀವಿ, ಮೂವಿ ಸೆನ್ಸರ್ ಬೋರ್ಡಲ್ಲಿದೆ, ಮೂವಿ ಸೆನ್ಸರ್ ಬೋರ್ಡಲ್ಲಿದೆ ಅಂತ. ಸೆನ್ಸರ್ ಸ್ಕ್ರಿಪ್ಟ್, ಸೆನ್ಸರ್ ಬೋರ್ಡ್
ಎರಡಕ್ಕೂ ಏನು ಡಿಫ್ರೆನ್ಸಸ್? ಸೆನ್ಸಾರ್ ಬೋರ್ಡ್, ಸೆನ್ಸಾರ್ ಸ್ಕ್ರಿಪ್ಟ್ ಇಸ್ ನಥಿಂಗ್ ಬಟ್, ಸೊ ಸೆನ್ಸಾರ್ ಸ್ಕ್ರಿಪ್ಟ್ ಅಂದ್ರೆ ಫಸ್ಟ್ ಸ್ಕ್ರಿಪ್ಟ್ ಆಗುತ್ತೆ. ಇವಾಗ ನೀವು ಎಕ್ಸಾಮ್ ಬರೀಬೇಕು, ಆಮೇಲೆ ತಾನೇ ಬೋರ್ಡ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಪಾಸ್ ಆಫ್ ಫೇಲ್ ಅಂತ ಬರೋದು. ಅದೇ ತರನೇ ನೋಟ್ಸ್ ಮಾಡ್ಬೇಕು. ಎಸ್, ಫಸ್ಟ್ ನೋಟ್ ಮಾಡ್ಕೊಬೇಕು, ಫಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಆಮೇಲೆ ಆ ನೋಟ್ಸ್ನ ತಗೊಂಡೋಗಿ ನೀವು ಇದು ಕೊಡ್ತೀರಾ, ಎಕ್ಸಾಮ್ ಕೊಡ್ತೀರಿ. ನೀವೇನು ಬರ್ದಿದ್ರ ಪ್ರಿಪ್ರೇಷನ್ ಆಗ್ಬಿಟ್ಟು ನೀವು ಕೊಡ್ತೀರಾ. ಅಲ್ಲಿ ನಿಮ್ಗೆ ರಿಸಲ್ಟ್ ಬರ್ದ್ಬಿಟ್ಟು ನೀನು ಪಾಸ್ ಆಫ್ ಫೇಲ್ ಅಂತ ಹಾಕುವಂಥದ್ದೇ ಸೆನ್ಸಾರ್ ಸ್ಕ್ರಿಪ್ಟ್, ಸೆನ್ಸಾರ್ ಬೋರ್ಡ್, ಇಷ್ಟೇ. ಅದು ಇನ್ನೇನು ಇಲ್ಲ. ಸೊ ಸೆನ್ಸರ್ ಸ್ಕ್ರಿಪ್ಟ್ಗೂ ಸೆನ್ಸರ್ ಬೋರ್ಡ್ಗೂ ನಥಿಂಗ್. ಓಕೆ. ಸೊ ಈಗ ನೀವು ಹೇಳ್ತಾ ಇದ್ರಲ್ಲ UA ಇದನ್ನೆಲ್ಲ ಹೇಗೆ ಕನ್ಸಿಡರ್ ಮಾಡ್ತೀರಾ ನೀವು? ಸೊ ಸರ್ಟಿಫಿಕೇಟು ನಾವು ಕೊಡೋದಿಲ್ಲ. ಅದು ಆ್ಯಕ್ಚುಲಿ ನಾವು ಸೆನ್ಸರ್ ಸ್ಕ್ರಿಪ್ಟ್ ಮಾಡಿ ಫಸ್ಟ್ ಸ್ಕ್ರಿಪ್ಟ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲು ಏನು ದಿವ್ಯಾ ಹೇಗಿದ್ಯಾ, ಚೆನ್ನಾಗಿದ್ಯಾ ಅನ್ನೋದು ಎಷ್ಟು ಟೈಮಿಂಗಲ್ಲಿ ಹೇಳಿದ್ವಿ ಅನ್ನೋದನ್ನ ಆ ಟೈಮ್ ಕೋಡ್ ಹಾಕ್ಬೇಕು ನಾವಲ್ಲಿ. ಆಮೇಲೆ ಸ್ಕ್ರಿಪ್ಟ್ ಬರಬೇಕು. ಸೇಮ್ ಇವಾಗ ನೀವು ಹೆಂಗೆ ಅಂದರೆ ಮೂವಿ ಮಾಡ್ತಾ ಇರ್ತೀರಾ, ಮೂವಿ ಮಾಡಿದಾಗ ಡಿಸ್ಕ್ರಿಪ್ಷನ್ಸ್ ಬರಿಬೇಕಾಗತ್ತೆ. ಮತ್ತು ನೀವು ಅಲ್ಲಿ ಇವತ್ತು ಯಾವುದು ಮಾಡ್ತಿದ್ದೀರಾ, ಇವಾಗ ಮಾಂಟೇಜಸ್ ಸಾಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನ ಮಾಂಟೇಜಸ್ ಸಾಂಗ್ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರನೇ ಸೆನ್ಸರ್ ಸ್ಕ್ರಿಪ್ಟ್ ಬರಿಬೇಕಾದ್ರೂ ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಇವಾಗ ಇವತ್ತು ಏನು ಪಾತ್ರ ನಡೀತಾ ಇದೆ, ಎಷ್ಟು ಜನದ ಪಾತ್ರ ನಡೀತಾ ಇದೆ, ಇವತ್ತು ಏನು ಸೀನ್ ನಡೀತಾ ಇದೆ ಅನ್ನೋದು ಸೀನ್ ವೈಸ್ ಹಾಕಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಅದನ್ನು ಬರಿಬೇಕಾಗತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಬಿಗ್ ಟಾಸ್ಕ್ ಅಂತ ಅಂದರೆ ಒಂದು ಟೈಮ್ ಕೋಡ್. ಇವಾಗ ದಿವ್ಯಾ ಹೇಗಿದ್ಯಾ, ಚೆನ್ನಾಗಿದ್ಯಾ, ಎಷ್ಟು ಸೆಕೆಂಡ್ಸ್ ಅಲ್ಲಿ ನಾನು ಹೇಳಿದೆ ಅಂದ್ರೆ ಸೆಕೆಂಡ್ಸು ಕೂಡ ನಾನು ಅಲ್ಲಿ ಹಾಕ್ಬೇಕಾಗುತ್ತೆ, ಮೆನ್ಷನ್ ಮಾಡ್ಬೇಕಾಗತ್ತೆ. ಈ ಥರದ್ದೆಲ್ಲ ನಾವು ಮಾಡಿ ಆದ್ಮೇಲೆ ಕೆಲವರು ಹೇಳ್ತಾರೆ ಸಬ್ ಟೈಟ್ಲು ಮಾಡಿ ಅಂತ. ಸಬ್ ಟೈಟ್ಲು ನಿಮಗೆ ಗೊತ್ತಿದೆ, ಮೂವಿ ಕೆಳಗಡೆ ಇಂಗ್ಲೀಷಲ್ಲಿ ಸಬ್ ಟೈಟ್ಲ್ ಹೋಗ್ತಾ ಇರುತ್ತೆ, ಅದನ್ನು ನಾವು ಮಾಡಬೇಕಾಗತ್ತೆ. ಸೊ ಅದು ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಕಾಗತ್ತೆ. ಎಲ್ಲ ಥರನೂ ಮಾಡಾದ್ಮೇಲೆ ನಿಮಗೆ ಓವರಾಲ್ ಆಗಿ ಪಿಕ್ಚರು, ಆಮೇಲೆ ನಾಟ್ ಓನ್ಲಿ ಫಾರ್ ನಿಮಗೆ ಡೈಲಾಗು. ಸೊ ಮೂವಿ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಸಿಗರೇಟ್ದು ಬೀಡಿ, ಸಿಗರೇಟ್ದು ಏನು, ಇದು ಕೂಡ ಟೈಮ್ ಕೂಡ ಹಾಕ್ಬೇಕಾಗತ್ತೆ. ನಾವು ಇದು ಕೂಡ ಬರಿಬೇಕಾಗತ್ತೆ. ಅವ್ನು ಎಷ್ಟು ಟೈಮಿಂಗ್ಸ್ ಅಲ್ಲಿ ಇದು ಮಾಡ್ದ, ಈ ಥರದ್ದೆಲ್ಲ ಮಾಡ್ಬೇಕಾಗತ್ತೆ ನಾವು. ಆಮೇಲೆ ಡೈರೆಕ್ಟ್ರದ್ದು ನೇಮ್ ಕಾರ್ಡ್ ಬರುತ್ತೆ, ಇದ್ರ ಕಾರ್ಡ್ ಬರುತ್ತೆ, ಎಲ್ಲದ್ರದ್ದು ನಾವು ಟೈಮ್ ಕೂಡ ಹಾಕ್ಬೇಕಾಗತ್ತೆ. ಅದು ನಿಮಗೆ ನಾವು ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಒಂದ್ಸರಿ ನೀವು ಎಕ್ಸ್ಪೀರಿಯನ್ಸ್ ನೋಡಿದಾಗ ಈ ಥರ ಟಫ್ ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ. ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ಓಕೆ ನಾವು ಇಷ್ಟು ದುಡ್ಡು ಕೊಡ್ತೀವಿ ಇವ್ರು ಮಾಡಿಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಾಗೋ ಪ್ರೆಷರ್ಸ್ ಇರುತ್ತಲ್ಲ, ಕೆಲವೊಂದು ಮೂವಿಗಳನ್ನ ಏನು ಮಾಡಿಬಿಡ್ತಾರೆ, ಅರ್ಧಂಬರ್ಧಂ ಡಬ್ಬಿಂಗ್ ಮಾಡಿರ್ತಾರೆ, ಅರ್ಧಂಬರ್ಧಂ ಎಡಿಟಿಂಗ್ ಮಾಡಿರ್ತಾರೆ. ಇದನ್ನೆಲ್ಲ ತಂದ್ಕೊಟ್ಬಿಟ್ಟಾಗ ನಮಗೆ ಬಿಗ್ ಟಾಸ್ಕ್ ಥರ ಆಗಿಬಿಡುತ್ತೆ ಫುಲ್ಲು. ಎಲ್ಲನೂ ಒಟ್ಟಾರೆ ಅದೇ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆಲ್ಲ ಮಾಡಿ ಫುಲ್ಲು ಫೈನಲೈಸ್ ಮಾಡಿ ನಾವು ಅಲ್ಲಿ ಕೊಡೋಷ್ಟರಲ್ಲಿ ಅವಾಗ ಅವರು ಮೂವಿನ ಕುತ್ಕೊಂಡು ಸ್ಕ್ರೀನಿಂಗ್ ಆಗುತ್ತೆ, ಮೂವಿನ ಕುತ್ಕೊಂಡು ಅವ್ರು ನೋಡ್ತಾರೆ. ಅದರಲ್ಲಿ ಏನೂ ಇಲ್ಲ, ಇದೆಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ, ಏನೂ ಇಲ್ಲ ಅಂದಾಗ US ಸರ್ಟಿಫಿಕೇಟು ಕಳಿಸ್ತಾರೆ. ಸರ್ಟಿಫಿಕೇಟ್ ಅಂದರೆ ನೀವು ಮೂವಿನಲ್ಲಿ ಏನು ಮೂವಿ ಥಿಯೇಟ್ರಲ್ಲಿ ಹೋಗಿ ಕುತ್ಕೊಂಡಾಗ ಫಸ್ಟ್ ಬರುತ್ತೆ ಸರ್ಟಿಫಿಕೇಟು, ಅದನ್ನು ಅವರು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡ್ತಾರೆ. ಅದನ್ನು ಕೊಟ್ಟ ಮೇಲೇ ಇವರು ಮೂವಿನ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಸೆನ್ಸರ್ ಸ್ಕ್ರಿಪ್ಟ್, ಸೆನ್ಸರ್ ಬೋರ್ಡ್ಗೆ ಇರೋವಂಥದ್ದು. ಈಗ UA ಅದು ಹೇಗೆ ನೀವು UA ಬಂದು ಯು ಎಲ್ಲ ಬಂದ್ಬಿಟ್ಟು ನಿಮಗೆ ಅದು ತುಂಬ ನೀಟ್ ಪ್ರಾಜೆಕ್ಟ್. ಅದರಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲೋಸಸ್ ಇರಲ್ಲ, ಏನು ಇದಿರಲ್ಲ, ನೀಟ್. ಅಂದರೆ ಇವಾಗ UA ಯಾವುದು ಕೊಡ್ತೀರಾ, ಒಂದು ಮಕ್ಕಳು ಸಿನಿಮಾಗೆ UA ಕೊಡ್ತೀರಾ. U ಸರ್ಟಿಫಿಕೇಟ್ ಬಂದು ನಿಮಗೆ ಮಕ್ಕಳು ಸಿನಿಮಾಗೆ ಸಿಗುತ್ತೆ, ಮತ್ತು ಯಾವ್ದಾದ್ರು ಬೇರೆ ಥರ ಇರೋವಂಥ ಸಿನಿಮಾಗಳು ಸಿಗುತ್ತೆ ನಿಮಗೆ. ಇವಾಗ ದೇವರದಾಗಿರ್ಬೋದು, ಈ ಥರದಕ್ಕೆ ಸಿಗುತ್ತೆ. UA ಬಂದು ಕುಟುಂಬ ಸಮೇತ ಕುತ್ಕೊಂಡು ನೋಡೋದಕ್ಕೆ UA ಸಿಗುತ್ತೆ. A ಬಂದ್ಬಿಟ್ಟು ನಿಮಗೆ ಎಲ್ಲನೂ ಇರುತ್ತೆ. ಏನಲ್ಲಿ ಬಂದ್ಬಿಟ್ಟು ಹೆಂಗೆ ಅಂದರೆ ಅದು ಬಿಗ್ ಟಾಸ್ಕ್ ಅದು. ಸೊ ಕೆಲವೊಂದ್ಸತಿ ತುಂಬ ಬ್ಲಡ್ ಇರುತ್ತೆ, ತುಂಬ ಅಡಲ್ಟ್ ಕಂಟೆಂಟ್ಸ್ ಇರುತ್ತೆ, ತುಂಬ ಇದಿರುತ್ತೆ. ಸೊ ಅವ್ರು ಹೇಳ್ತಾರೆ ಇದು A ಬರುತ್ತೆ, ನಾನು ಏನೇ ಕೊಡ್ತೀನಿ ಇದಕ್ಕೆ ಸರ್ಟಿಫಿಕೇಟು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ನಾವಿಲ್ಲಿ ಅದನ್ನ ಕಟ್ ಮಾಡಿದ್ರೆ ನಮಗೆ UA ಸಿಗುತ್ತೆ. ಕೆಲವು ಡೈರೆಕ್ಟರ್ಗಳು ಏನು ಮಾಡ್ತಾರೆ, ಮೇಡಮ್ ಹಂಗೆ ಮಾಡಿಸಿ ಹಿಂಗೆ ಮಾಡಿಸಿ UA ಬರ್ಸಿ ಅಂತ ಹೇಳ್ತಾರೆ. ಅದು ಚಾನ್ಸಸ್ಸೇ ಇರಲ್ಲ. ಯಾಕೆಂದರೆ ಇಲ್ಲ ಇವ್ರು ಕಟ್ ಮಾಡಬೇಕು, ಇಲ್ಲಾಂದರೆ ಅವ್ರು ಒಪ್ಕೋಬೇಕಾಗತ್ತೆ, ಈ ಥರದ್ದಿರುತ್ತೆ. ಸೊ UA ಅಂದರೆ UA ಅಂದರೆ ಇಷ್ಟೇ. U ಮೀನ್ಸ್ ಅಂದರೆ ಮಕ್ಕಳ ಸಿನಿಮಾ, ದೇವ್ರ ಸಿನಿಮಾಗೆ U ಸರ್ಟಿಫಿಕೇಟು, ಕುಟುಂಬ ಸಮೇತ ನೋಡೋದಕ್ಕೆ UA ಸರ್ಟಿಫಿಕೇಟು, ತುಂಬ ಅಡಲ್ಟ್ ಕಂಟೆಂಟ್ ಆಗಿದೆ, ಬ್ಲಡ್ ಇದೆ ಅಂತ ಅಂದ್ರೆ A ಸರ್ಟಿಫಿಕೇಟ್. ಇದಿಷ್ಟ. ಅಂದರೆ ಇವಾಗ ಕೆಲವರು ಪ್ರೆಷರೈಸ್ ಆಗುತ್ತಾ ನಿಮಗೆ? ಅಂದರೆ A ಸರ್ಟಿಫಿಕೇಟ್ ಇರೋ ಮೂವಿನ UA ಮಾಡಿಕೊಡಿ ಅನ್ನೋ ಪ್ರೆಷರೈಸ್ ಇರುತ್ತಾ? ತುಂಬ ಆಗಿದೆ. ಅಯ್ಯೋ ಅದ್ರ ಬಗ್ಗೆ ಯಾಕೆ ಹೇಳ್ತೀರಾ? ಇವಾಗ ಏನಾಗುತ್ತೆ, ಎಕ್ಸಾಂಪಲ್ ಈಗ A ಸರ್ಟಿಫಿಕೇಟ್ ಬಂದಿರತ್ತೆ, ಇವಾಗ ಅವ್ರಿಗೆ ಗೊತ್ತಿರುತ್ತೆ ಇದು A ಸರ್ಟಿಫಿಕೇಟ್ ಬಂದಿದೆ ಅಂತ. ಅವ್ರಿಗೆ ಏನಿರುತ್ತೆ, ಇವಾಗ
ಕೆಲವೊಂದ್ಸರಿ ಅವಾರ್ಡ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಕೆಲವೊಂದ್ಸಲಿ ಸಬ್ಸಿಡಿ ಕೊಡ್ಬೇಕಾಗತ್ತೆ. ಸಬ್ಸಿಡಿ ಕೊಡ್ಬೇಕು ಅಂದಾಗ ನಿಮಗೆ ಎ ಕಂಟೆಂಟ್ನ ತಗೊಳಲ್ಲ, ಸಬ್ಸಿಡಿ ಬರಲ್ಲ, UAನೇ ಮಾಡ್ಕೊಡ್ಬೇಕು. ಅದಕ್ಕೆ ಬಂದ್ಬಿಟ್ಟು ಹೇಳ್ತಾರೆ ನಾನು ಬೇಕಾದ್ರೆ ಇಷ್ಟು ಕಟ್ ಮಾಡ್ತೀನಿ, ಸಿ ಡೈರೆಕ್ಟರ್ಗಳು ಹೆಂಗ್ ಮೈಂಡ್ ಸೆಟ್ ಇಟ್ಕೊಂಡ್ಬಂದ್ಬಿಟ್ಟಿರ್ತಾರೆ ಅಂದ್ರೆ ಒಂದ ಪ್ರೆಷರ್ಸ್ ನಮ್ಮ ಮೇಲೆ ಹಾಕ್ತಾರೆ, ಇಲ್ಲ ಅವರೇ ಏನಾದ್ರು ಮಾಡಿ ಗಲಿಬಿಲಿ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಕಂಪ್ಲೀಟ್ ಆಗಿ ನಮ್ಗೆ ಒಂದು ಸೆಟ್ ಬಂದಿದೆ ಅಂದಾಗ ನಾವು ಕಂಪ್ಲೀಟ್ ಆಗಿ ಅದನ್ನ ಇದು ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅದನ್ನ ಸೆನ್ಸರ್ ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡಿದು ಮತ್ತೆ ಕೆಲವೊಂದು ಸತಿ ನಾವು ಅದನ್ನ ಇವಾಗ ಹೇಳಿದೆ ಅವಾರ್ಡ್ಗೆ ಕಳ್ಸೋದಿರ್ಬೋದು, ಮತ್ತೆ ಇವಾಗ ಸಬ್ಸಿಡಿಗೆ ಇರ್ಬೋದು, ಇದೆಲ್ಲ 3 ಕೆಲಸ ನಾವೇ ಮಾಡ್ತೀವಿ. ಯಾರು ಅಲ್ಲಿ ಬೇರೆ ಯಾರು ವ್ಯಕ್ತಿಗಳು ಬರಲ್ಲ. ಕೆಲವ್ರು ಅವ್ರಿಗೆ ಗೊತ್ತಿದೆ ಅಂದಾಗ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ, ನಮ್ದೇನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ಬಟ್ ಇವಾಗ ಎಲ್ಲರೂ ತುಂಬಾ ಜನ ಇಲ್ಲ ಸಬ್ಸಿಡಿನೂ ನಮಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಅದರಲ್ಲಿ ಎ ಕಂಟೆಂಟ್ ಇತ್ತು ಅಂತ ಅಂದಾಗ UA ತುಂಬಾ ಜನ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಪ್ರೆಷರ್ಸ್ ಅಂತೂ 100% ಇರುತ್ತೆ. ಸೊ ಈ ಥರ. ಇವಾಗ ನಾನೀಗ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾ ಇದ್ದೆ, ಎ ಮತ್ತು UA. ಇವಾಗ ಒಂದೊಂದು ಸ್ಟೇಟಲ್ಲಿ ಒಂದೊಂದು ನೇಟಿವಿಟಿಗೆ ತಕ್ಕಾಗೆ ಕೊಟ್ಟಿರ್ತಾರ? ಅಂದರೆ ಎ ಸರ್ಟಿಫಿಕೇಟ್ ಬೇರೆ ಬೇರೆ ಸ್ಟೇಟ್ಗೂ ಬೇರೆ ಬೇರೆ ರೀತಿ ಇರುತ್ತಾ, ಅಥವಾ ಆಲ್ ಇಂಡಿಯಾ ಓವರ್ ಎಲ್ಲ ಕಡೆ ಅಂದರೆ ನಿಮ್ಮ ಸೆನ್ಸರ್ ಬೋರ್ಡ್ ಒಂದೇ ರೀತಿ ವರ್ಕ್ ಆಗುತ್ತಾ? ಒಂದೇ ರೀತಿನೇ ವರ್ಕ್ ಆಗೋದು. ಯಾಕೆ ಅಂದರೆ ಇವಾಗ 2018 ನಾನೇನು ಸ್ಟಾರ್ಟಿಂಗ್ ಬಂದೆ ಅವಾಗ ನಾನು ತಮಿಳಲ್ಲೂ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಳಗಿ ಅಂತ ಬರುತ್ತೆ, ಇವಾಗ ಕನ್ನಡದಲ್ಲಿ ಕನ್ನಡ ಇದು ಟೂಲ್ಸ್ ಅಂತಾನೆ ಬರುತ್ತೆ. ಆಮೇಲೆ ಇದು ಅಳಗಿ, ತಮಿಳ್ಗೆ ಹೋದ್ರೆ ಅಳಗಿ ಅಂತ ಬರುತ್ತೆ, ತೆಲುಗು ಹೋದಾಗ ಆ ಲ್ಯಾಂಗ್ವೇಜ್ ಬರುತ್ತೆ, ಮಲಯಾಳಂ ಹೋದ್ರೆ ಮಲ್ಲು ಟೂಲ್ಸ್ ಅಂತ ಬರುತ್ತೆ. ಸೊ ಒಂದೊಂದು ಟೂಲ್ಸ್ ಇರಲಿ, ಬಟ್ ನಮಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಲ್ಯಾಂಗ್ವೇಜ್ ಗೊತ್ತಿದ್ದಾಗ ನೀನು ಏನು ಮಾಡಿದ್ರು ನಿನಗೆ ಗೊತ್ತಾಗ್ಬಿಡತ್ತೆ. ಲ್ಯಾಂಗ್ವೇಜ್ ಜೊತೆನಲ್ಲಿ ನಿಮಗೆ ಇದು ಏನಿವಾಗ ಇವಾಗ ನಾವು ನುಡಿ ಆದ್ರೆ ಬರಹ ಆದ್ರೆ ನಮಗೆ ಕನ್ನಡ ಸ್ಪಷ್ಟವಾಗಿ ಬರುತ್ತೆ, ತಮಿಳೆಲ್ಲ ನಮಗೆ ಓದಕ್ಕೆ ಬರಲ್ಲ. ಅವಾಗ ಯಾರನ್ನಾದ್ರೂ ಒಬ್ರು ನಾವು ಅಫ್ಕೋರ್ಸ್ ಇಟ್ಕೊಳ್ಳೇಬೇಕಾಗತ್ತೆ, ಇಲ್ಲಾಂದ್ರೆ ಅವ್ರ ಕೆಲಾದ್ರೂ ಮಾಡಿಸ್ಬೇಕಾಗತ್ತೆ. ಮುಂಚೆ ಆ ಥರ ಬರ್ತಾಯಿತ್ತು ಮೂವೀಸ್ಗಳು. ಇವಾಗ ಏನಾಗಿದೆ ಪ್ಯಾನ್ ಇಂಡಿಯಾ ಮಾಡಿಬಿಟ್ಟು ಏನಾಗಿದೆ, ಕೆಲವೊಂದು ಕಡೆ ಅವ್ರವರೇ ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಏನು ಮಾಡಿರ್ತಾರೆ, ಇಲ್ಲಿ ಅದೇ ಥರನೇ ಮಾಡ್ಬೇಕು ನಾವು. ಸೊ ಇವಾಗ ನಮಗೆ ಕೊಟ್ಟಿರ್ತಾರೆ ಕನ್ನಡ, ನಾವು ಕನ್ನಡದಲ್ಲೇ ನಾನು ಮಾಡಿಬಿಟ್ಟು ಮತ್ತೆ ನಾವು ಡೆಲ್ಲಿಗೆ ಹೋಗ್ಲೇಬೇಕು, ಮುಂಬೈಗೆ ಹೋಗ್ಲೇಬೇಕು, ಮತ್ತೆ ಇದಕ್ಕೆ ಹೋಗ್ಲೇಬೇಕು. ಸೊ ಅಲ್ಲೆಲ್ಲ ಯಾವ ಥರ ಇದು ಮಾಡಿದ್ದಾರೆ ಅದನ್ನ ನಾವು ಮಾಡಲೇಬೇಕಾಗತ್ತೆ. ಸೊ ಇದಿಷ್ಟು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದಾಗ ಅವಾಗ ಆ ಥರ ಇತ್ತು, ಇವಾಗ ಈ ಥರ ಚೇಂಜ್. ಇದು ದಿವ್ಯ 2 ಥರ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೊಸಬ್ರು ಕತೆ ಮಾಡ್ಕೊಂಡ್ ಬಂದಿದ್ದಾರೆ ಅಂದಾಗ ಅಫ್ಕೋರ್ಸ್ ನಾವೇನ್ ಹೇಳಿದ್ರು ಅವ್ರು ನೋ ಅನ್ನಂಗೆ ಇಲ್ಲ. ಮಾಡ್ಬೇಕಾ ಮಾಡು, ಇಲ್ವಾ ತಗೊಂಡ್ ನಡಿ, ಯಾರಕ್ಕೇನಾದ್ರು ಮಾಡಿಸ್ಕೊ ಅನ್ನೋ ಥರ ಇರ್ತಾರೆ. ಕೆಲವರೆಲ್ಲ ಇದ್ದಾರೆ. ಆ್ಯಕ್ಚುಲಿ ಸೆನ್ಸರಲ್ಲಿ ನಾಟ್ ಓನ್ಲಿ ಫಾರ್ ನಾವೇ ಮಾಡ್ತೀವಿ ಅಂತಲ್ಲ ದಿವ್ಯಾ, ತುಂಬಾ ಜನ 12 ಜನ ಇದ್ದಾರೆ ಸೆನ್ಸರ್ ಸ್ಕ್ರಿಪ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ. 12 ಜನ ಉಟ್ಕೊಂಡಿದೆ, ಇವಾಗ ತುಂಬಾ ಜನ ಉಟ್ಕೊಂಡಿದ್ದಾರೆ. ಸೊ ಏನು ಅಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ, ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ 12 ಜನ ಉಟ್ಕೊಂಡಿದ್ದಾರೆ. ಸೊ ಜಸ್ಟ್ ಅವ್ರ ಜೊತೆ ಅಂಡರಲ್ಲಿ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ, ನಮಗೆ ಗೊತ್ತಿರಲ್ಲ ಫುಲ್ಲು. ಸೊ ಹೊಸಬ್ರು ಮೂವಿ ಮಾಡೋದ್ರಿಂದ ಹೊಸಬ್ರಿಗೆ ಏನಾಗುತ್ತೆ, ಅದು ನಾವು ಏನು ಕತ್ರಿ ಹಾಕಿ ಅಂತೀವೋ ಅದನ್ನ ಹಾಕಿಸ್ಲೇಬೇಕು, ಅವ್ರು ಮಾಡ್ಕೊಡ್ಲೇಬೇಕು, ಇಲ್ಲ ನಾವೇ ಹಾಕ್ತೀವಿ ಅದನ್ನ ಹೇಳ್ಬಿಟ್ಟು ನಾವೇ ಮಾಡೋದು ಫುಲ್ಲು. ಈ ದೊಡ್ಡ ದೊಡ್ಡ ಮೂವಿದು ಏನಾಗ್ಬಿಡುತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಮಾಡ್ಬೇಕು. ಈಗ ಗೊತ್ತಿದೆ ಆಕ್ಚುಲಿ, ಇವಾಗ ದೊಡ್ಡ ದೊಡ್ಡ ಆಕ್ಟರ್ ಇದ್ದಾರೆ ಬ್ಯಾಕಲ್ಲಿ. ಇವಾಗ ನಾವು ಆಕ್ಟರ್ ಬಗ್ಗೆ ಹೇಳಕ್ಕಾಗಲ್ಲ, ಎಕ್ಸಾಂಪಲ್ ಹೇಳಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಶಿವಣ್ಣನ್ ಮೂವಿ ಆಗಿರ್ಬೋದು, ಉಪ್ಪಿ ಸರ್ದಾಗಿರ್ಬೋದು, ಈಗ ಆ ಥರದ್ದು ಮೂವಿಗಳು, ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಇವ್ರದ್ದೆಲ್ಲ ಏನಾಗುತ್ತೆ ಅಂದಾಗ ಅವ್ರಿಗೂ ಪ್ರೆಷರೈಸ್ ಆಗುತ್ತೆ. ಅಂದ್ರೆ ಈ ತರ ಕಟ್ ಮಾಡ್ಬೇಕು. ಬಟ್ ಡೈರೆಕ್ಟರ್ ಏನ್ ಮಾಡ್ತಾರೆ, ಸರ್ ಇದನ್ನ ಕಟ್ ಮಾಡಿದ್ರೆ ಹಿಂಗ್ ಹೊಟ್ಟೋಗ್ಬಿಡುತ್ತೆ, ಫ್ಲೋ ಹೊಟ್ಟೋಗ್ಬಿಡುತ್ತೆ ಸರ್, ಹಂಗಾಗುತ್ತೆ ಸರ್, ಹಿಂಗಾಗುತ್ತೆ ಸರ್ ಅಂದಾಗ ಓಕೆ ಏನೋ ಒಂದು ಮಾಡೋಣ ಅಂತ ಹೇಳಿ ಅವ್ರು ಬ್ಯಾಕಪ್ ಅಲ್ಲೇ ಅವರು ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಮ್ಗೆ ಸಿಕ್ಕಿದ್ರು ಪರವಾಗಿಲ್ಲ ಅನ್ನೋದು ಅವ್ರದ್ದು ಮೈಂಡಲ್ಲಿ ಇರುತ್ತೆ. ಬಟ್ UA ಬೇಕು, ನಮ್ಗೆ ಸಬ್ಸಿಡಿ ಬೇಕು ಅಂತ ಕೆಲವರು ಡೈರೆಕ್ಟರ್ಸ್ಗಳು ಪ್ರೆಷರ್ ಹಾಕಿದಾಗ ನೀವೇನಾದ್ರು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ಅವಾಗ ಅವ್ರ ಮೇಲೆ ನಿಂತಿರುತ್ತೆ. ಸೊ ಕತ್ರಿ ಹಾಕ್ಬೇಕು, 100% ಹಾಕ್ಲೇಬೇಕಾಗತ್ತೆ. ಅದು ನಾವು ದೊಡ್ಡ ಮೂವಿಗಳು ಸರಿ ಮಾಡಿರ್ತೀವಿ. ಆಮೇಲೆ ಹೆವಿ ಲೆಂತ್ ಇರುತ್ತೆ ಫುಲ್ ಮೂವಿ. ಇವಾಗ 3.5 ಗಂಟೆ ಯಾರು ನೋಡ್ತಾರೆ ಮೂವಿನ? ಸೊ 3.25 ಅವರ್ ಯಾರು ನೋಡ್ತಾರೆ ಕುತ್ಕೊಂಡು? ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಇವಾಗೆಲ್ಲ ನಿಮ್ಗೆ ಗೊತ್ತು, ರೆಡಿ ಮಿಕ್ಸ್ ಫುಲ್ ಎಲ್ಲ ರೆಡಿಮೇಡ್, ಫುಲ್ ಇಷ್ಟ ಅಂದ್ರೆ ಇಷ್ಟು ತಿನ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇನೆ ಅಂತ. ಸೊ ಯಾರು ಅಷ್ಟು ಪೇಷನ್ಸ್ ಆಗಿ ಇರೋದಿಲ್ಲ. ಆವಾಗ ಡ್ಯೂರೇಷನ್ ಜಾಸ್ತಿ ಇದೆ ಅಂದಾಗ ಅದನ್ನು ಕಟ್ ಮಾಡಬೇಕಾಗತ್ತೆ. ಮತ್ತೆ ಕರೆದು ಅವ್ರನ್ನ ತೋರಿಸಿ ಅವ್ರ ಸಮ್ಮುಖದಲ್ಲೇ ಇಂಥದ್ದು ಕಟ್ ಮಾಡಬೇಕಪ್ಪ ಮಾಡಿ ಅಂತಾನೆ ಹೇಳ್ಬೇಕಾಗತ್ತೆ. ಇಲ್ಲಾಂದ್ರೆ ಮತ್ತೊಂದ್ಸರಿ ನೀವು ಅದನ್ನೆಲ್ಲ ಎಡಿಟಿಂಗ್ ಮಾಡ್ಕೊಂಡು ತಗೊಂಬನ್ನಿ ಅಂತ ನಾವು ಡ್ಯೂರೇಷನ್ ನೋಡ್ಕೊಂಡು ತಗೊಂಬನ್ನಿ. ಇಷ್ಟು ಡ್ಯೂರೇಷನ್ ನಮ್ದು. ಇವಾಗ 2.5 ಗಂಟೆ ಮೂವಿ ಅಂದ್ರೆ 2.5 ಗಂಟೆ ಮೂವಿನೇ ನಾವು ತರಬೇಕು. ಅದಕ್ಕಿಂತ ಎಕ್ಸ್ಟ್ರಾ ಹೋಯ್ತು ಅಂದ್ರೆ ಅಲ್ಲಿ ಈ ತರ ಇದಾಗುತ್ತೆ ನೋಡಿ ಅಂತಾನೆ ಹೇಳ್ಬಿಟ್ಟು ನಾವು ಕಳ್ಸೋದು, ಬಿಟ್ಟು ಬೇರೆ ಏನು.
ನಾವು ಬರೀ ಸೆನ್ಸರ್ದು ಏನಿರುತ್ತೆ ಅದನ್ನ ಮಾತ್ರ ನಮ್ಮ ಕೆಲಸ ಮಾಡಿ ದೇವ್ರ ಕೆಲಸ ಅಂತ ಕೈ ಮುಗಿದ್ಬಿಟ್ಟು ನಾವು ಕೊಟ್ಬಿಟ್ಟಿರ್ತೀವಿ ಫುಲ್ಲು. ಸ್ಕ್ರಿಪ್ಟ್ ಮಾಡಿ ಇದು ಏನಾಗುತ್ತೆ ಅಂದ್ರೆ ಈ ಬೋರ್ಡ್ಗೆ ಹೋಗುತ್ತೆ. ಆ ಬೋರ್ಡ್ ಅನ್ನಲ್ಲಿ ಇವ್ರಿಗೆ ಮಾಡೋ ಕೆಲಸ ಇರೋದಿಲ್ಲ. ಕೆಲವು ಇವಾಗ ಫಾರ್ ಎಕ್ಸಾಂಪಲ್ ಮಹಿಳಾದು ಇತ್ತು ಅಂದ್ರೆ ಮಹಿಳಾ ಆಯೋಗದಿಂದ ಒಬ್ರು ಬರ್ತಾರೆ, ಡಾಕ್ಟರ್ಸ್ ಬಗ್ಗೆ ಮಾಡಿತ್ತು ಅಂದ್ರೆ ಡಾಕ್ಟರ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಬರ್ತಾರೆ, ಲಾಯರ್ಸ್ ಯಾರಾದ್ರೂ ಮಾಡಿದ್ರೆ ಲಾಯರ್ಸ್ ಒಬ್ರು ಬರ್ತಾರೆ. ಸೊ ಅದೇ ತರನೇ ಆಯಾ ಪ್ರಾಂತ್ಯದವ್ರು ಇವಾಗ MLA ದೊಂದು ಮಾಡಿದಾರೆ ಅಂದ್ರೆ MLA ಕ್ಯಾಂಡಿಡೇಟ್ ಯಾರಾದ್ರೂ ಒಬ್ರು ಬಂದಿರ್ತಾರೆ. ಈ ತರದೊಂದು ಬಂದಾಗ ಅವರು ಇದು ಎಲ್ಲೋ ನನಗೆ ರಿಫ್ಲೆಕ್ಟ್ ಆಗ್ತಿದೆ, ಇದನ್ನ ತಗ್ಸ್ಬಿಡು, ಇದನ್ ಬೇಡ ಅಂತ ಅಲ್ಲಿ ಹೇಳಿದಾಗ ಅಫ್ಕೋರ್ಸ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಸೆನ್ಸರ್ ಬೋರ್ಡ್ ಅಲ್ಲಿ ಕುತ್ಕೊಂಡಿರುವಂತ ವ್ಯಕ್ತಿ ಸಿನಿಮಾದವ್ರಲ್ಲ. ಫಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ, ಅವ್ರು ಸಿನಿಮಾದವ್ರಲ್ಲ, ಅವರು ಯಾವ್ದೋ ಒಂದು ಇದರಿಂದ ಬಂದು ಅವರು ಆಯ್ಕೆ ಆಗಿರ್ತಾರೆ ಪರ್ಸನ್ಸ್. ಅವ್ರು ಹೇಳ್ತಾ ಇರೋದು ಸಿನಿಮಾ ನೋಡಿ ಸಿನಿಮಾ ಯಾವ್ದು ಅಂತ ಸರ್ಟಿಫಿಕೇಟ್ ಕೊಡೋದು ಯಾರು? ಸಿನಿಮಾ ಇಲ್ಲ ಇಲ್ಲ ಇಲ್ಲ, ಎಲ್ಲ ಬೇರೆ ಕಡೆಯಿಂದನೇ ಬರುತ್ತಾರೆ. ಎಲ್ಲಾರು ಫಸ್ಟ್ ಮೂವಿ 4-5 ಜನ ಬರ್ತಾರೆ. ಲೇಡಿ ಆಯೋಗದಿಂದ ಒಬ್ರು ಬರ್ತಾರೆ, ಮಕ್ಕಳು ಸಂಘ, ಇವಾಗ ಮಕ್ಳು ಮೂವಿ ಮಾಡಿದ್ವಿ ಅಂದ್ರೆ ಮಕ್ಕಳ ಆಯೋಗದಿಂದ ಏನ್ ತೋರಿಸಿದ್ದಾರೆ ಅಂತ ನೋಡಕ್ ಬರ್ತಾರೆ. ಇದು ತುಂಬಾ ಇಂಪ್ಯಾಕ್ಟ್ ಆಗತ್ತೆ, ಬೇಡ ಇದನ್ನ ತೆಗೀರಿ ಅಂತ ಹೇಳೋ ಅಂತಂದು ಅವ್ರು ಫೀಡ್ಬ್ಯಾಕ್ ನ ಕೊಡ್ತಾರೆ. ನಾವು ಮಾಡೋದಷ್ಟೇ ಅಲ್ಲ, ಅವರು ಇಷ್ಟಿಷ್ಟು ಇದು ಬೇಡ, ಈ ಒಂದು ಪರ್ಟಿಕ್ಯುಲರ್ ಸೀನ್ ಬೇಡ, ಇದು ತುಂಬಾ ಇದಾಗತ್ತೆ, ಎಫೆಕ್ಟ್ ಆಗತ್ತೆ, ಇದಾಗತ್ತೆ, ಅದಾಗತ್ತೆ, ನಮ್ಗೆ ಎಫೆಕ್ಟ್ ಆಗತ್ತೆ ಅನ್ನೋ ತರನು ಇರುತ್ತಾರೆ. ಆಮೇಲೆ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡೋರು ಯಾರು ಸಿನಿಮಾ ಪ್ರಿಯರಲ್ಲ. ಸೊ ಏನಾಗುತ್ತೆ, ಅವ್ರದೇ ಒಂದು ಇದಿರುತ್ತೆ. ಹಾಗಾಗಿ ನೀವು ಹೆಂಗ್ ಸಿನಿಮಾ ನೋಡ್ತೀರಾ, ಅದೇ ರೀತಿ ನೋಡಕ್ ಹೋದ್ರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡಕ್ ಹೋದ್ರೆ ಅದೇ ವೆರಿ ಏನು ಸೆನ್ಸರ್ ಬಟ್ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ವೆರಿ ಫ್ರೆಂಡ್ಲಿ ಅವರು. ಎಷ್ಟು ಫ್ರೆಂಡ್ಲಿ ಅಂತ ಅಂದ್ರೆ ಗೋ ವಿತ್ ದ ಫ್ಲೋ, ಓಕೆ ಫೈನ್, ಇವಾಗ ನಡೀತಾ ಇರೋದೇ ಹಿಂಗಲ್ವಾ ಹಂಗಲ್ವಾ ಅಂತ. ಬಟ್ ನಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಯಾಕೆ ಇಷ್ಟು ತಲೆಗಿನಲ್ಲಿ ಹುಳನ ಇಟ್ಕೊಂಡ್ಬಿಟ್ಟು ಫುಲ್ಲು ಇದು ಮಾಡು ಅದು ಮಾಡು ಅಂತ. ಮತ್ತೆ ಇನ್ನೊಂದೇನು ಗೊತ್ತಾ, ಇಲ್ಲಿ ತುಂಬಾ ಪೊಲಿಟಿಕ್ಸ್ ನಡೆದು ಏನಾಗುತ್ತೆ, ಇವಾಗ ಎಲ್ಲೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಫೇಸ್ಬುಕ್ ತಗೊಳ್ಳಿ, ನಾನು ಈ ಪ್ರಾಂತ್ಯದವನು, ನಾನು ಈ ಪ್ರಾಂತ್ಯದವನು, ಎಷ್ಟು ಅಲ್ಲಲ್ಲೇ ನಮ್ಗೆ ಕಿತ್ತಾಟಗಳು ಹೆಂಗ್ ಬರ್ತಾ ಇರತ್ತೆ. ಅದೇ ರೀತಿ ಇವಾಗ ನೋಡಿ, ಇವಾಗ ಬೇರೆ ಇಂಡಸ್ಟ್ರಿನಲ್ಲಿ ಎಲ್ಲ ಎಷ್ಟು ಒಂದಾಗಿದಾರ, ಫುಲ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಒಗ್ಗಟ್ಟು ಜಾಸ್ತಿ ಇದೆ. ನಮ್ಮಲ್ಲಿ ನಾನು ಈ ಪ್ರಾಂತ್ಯ, ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ, ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ, ಇವ್ನದು ಸ್ಟೇಟಸ್ ಹಾಕ್ರೆ ಅವ್ರಿಗಾಗಲ್ಲ. ಸೊ ಇದೇ ತರನೇ ಅಫ್ಕೋರ್ಸ್ ಸೆನ್ಸರ್ ಬೋರ್ಡ್ ಅಲ್ಲೂ ಇದೇ ತರನೇ ಆಗ್ತಿದ್ದು. ಈಗ ಡೆವಿಲ್ ರಿಲೀಸ್ ಆಯ್ತು, ಡೆವಿಲ್ ನಾವು ಮಾಡಿದ್ವಿ ಆಕ್ಚುಲಿ. ಆ ಡೆವಿಲ್ ಮಾಡಾದ್ಮೇಲೆ ಮೂವಿ ಎಲ್ಲ ರಿಲೀಸ್ ಆಯ್ತು, ಎಲ್ಲ ಆಯ್ತು. ಅದು ಹೇಗೆ ನಮ್ಮ ಕನ್ನಡ, ಏಕೆಂದ್ರೆ ಅದು ಒಂದೇ ಲ್ಯಾಂಗ್ವೇಜ್ ಅಲ್ಲಿ ನಾವು ರಿಲೀಸ್ ಮಾಡಿದ್ದು, ಅದು ಹೇಗೆ ಮುಂಬೈಗೆ ಹೋಯ್ತು, ಮುಂಬೈ ಸೆನ್ಸರ್ಗೆ ಹೋಯ್ತು ಅಂತ ನಮ್ಗೆ ಇವತ್ತರೆಗೂ ಗೊತ್ತಿಲ್ಲ. ಮುಂಬೈ ಸೆನ್ಸರ್ ಅವರು ಮೂವಿ ನೋಡಿ ಅಲ್ಲಿ ಅವರು 12, ನಾವು ಆಲ್ರೆಡಿ 11 ಕಟ್ಸ್ ಕೊಟ್ಟಿದೀವಿ, ಅವ್ರು 12 ಕಟ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೂವಿ ಯಾರು ಕೊಟ್ರು? ನಾವು ಟೀಮ್ ಅವ್ರನ್ನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ, ಸೆನ್ಸರ್ ಅವ್ರನ್ನ ಕೇಳಿದ್ರೆ ನಮಗ್ ವಿಷಯನೇ ಗೊತ್ತಿಲ್ಲ ಅಂತಾರೆ. ಸೊ ಯಾರು ಕೊಡದೆ ಹೋದಾಗ ಹೆಂಗ್ ಹೋಗುತ್ತೆ? ಸೊ ಈ ತರ ಹೋಗಿ ಅಲ್ಲೇನಾಗ್ತಿದೆ, ಅಲ್ಲಿ ಪಾಲಿಟಿಕ್ಸ್ ನಡೆದು ಏನೇನೋ ಒಂದಾಗಿ ಅಲ್ಲಿ ಯಾಕೆ ಹೋಗ್ತೀವಿ? ಇವಾಗ ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ಇರೋರು ಅಂದಾಗ ಕನ್ನಡ ಮೂವೀಸ್ ನಾವೇ ಮಾಡ್ಬೇಕಾಗಿರೋದ್ರಿಂದ ನಾವ್ ಯಾಕೆ ಅಲ್ಲಿ ಹೋಗಿ ಮೂವಿ ಕೊಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ? ಇದು ನಮ್ಗೆ ಏನು ಈ ದೊಡ್ಡ ಕ್ವಶನ್ಸ್ ಮಾರ್ಕ್ ತರ ಆಗ್ಬಿಟ್ಟಿದೆ ನಮಗೆ. ಅಂದ್ರೆ ಇದೇ ಫಸ್ಟ್ ಮೂವಿನ ಆ ರೀತಿ ಆಗಿರೋದು? ಇದೇ ಫಸ್ಟ್ ಮೂವಿ ಈ ತರ ಆಗಿರೋದು. ಏನಕ್ಕೆ ಅಂತ ನಮಗೂ ಇವಾಗ ಡೀಟೇಲ್ ಆಗಿ ಗೊತ್ತಿಲ್ಲ. ಆಮೇಲೆ ಆ ಮುಂಬೈವರೆಗೂ ಹೋಗ್ತಿದೆ ಸಿನಿಮಾ ಅಂತ ಹೇಳಿದಾಗ ಅಲ್ಲಿ ಯಾರೋ ಒಬ್ರು ಮಧ್ಯವರ್ತಿಗಳು ಇದ್ದೇ ಇರ್ತಾರೆ. ಸೊ ಯಾರು ಅಂತಲೂ ನಮಗೂ ಅದನ್ನ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಇವಾಗ ನೋಡಿ, ಇವಾಗ ರೀಸೆಂಟ್ ಆಗಿ ಪೊಂಗಲ್ಗೆ ಪರಾಶಕ್ತಿ ಮೂವಿ ರಿಲೀಸ್ ಆಗ್ಬೇಕಿತ್ತು, ಆಯ್ತು. ಮತ್ತೆ ಅದ್ರ ಜೊತೆನಲ್ಲಿ ವಿಜಯ್ ಅವ್ರು ಆಕ್ಟ್ ಮಾಡಿರೋಂತ ಯಾವ್ದಾದ್ರು ಮೂವಿ ರೀಸೆಂಟ್ ಆಗಿ ಬಂದಿರುವಂತ ಮೂವಿ, ಅದನ್ನು ಕೂಡ ರಿಲೀಸ್ ಆಗ್ಬೇಕಾಗಿತ್ತು. ಸೆನ್ಸರ್ಗೆಲ್ಲ ಆಗಿದೆ, ನಮ್ ಕಡೆ ಯಾವ್ದು ಪ್ರಾಬ್ಲಮ್ ಇಲ್ಲ, ಸೆನ್ಸರ್ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ. ಸೊ ಆಗ್ಲೇ ಕೋರ್ಟ್ಗೆ ತಗೊಂಡೋಗಿ ಸ್ಟೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಅವರೇ ಒಂದು ಪಕ್ಷ ಕಟ್ಕೊಂಡಿದ್ದಾರೆ. ಯಾರು? ವಿಜಯ್ ಸರ್ ಅವ್ರದೇ ಒಂದು ಚೆನ್ನೈ ಇದು ಅಂತ ಹೇಳಿ ಅವರೇ ಒಂದು ಮಾಡ್ಕೊಂಡಿರೋದು. ಸೊ ಅಲ್ಲಿರೋರು ಯಾರೋ ಅದನ್ನ ಪಾಲಿಟಿಕ್ಸ್ ತಗೊಂಡ್ಬಂದು ಅದನ್ನ ರಿಲೀಸ್ ಮಾಡ್ದಿರೋ ತರ ಮಾಡಿದ್ದಾರೆ. ಈ ತರದಾಗ್ತಿದೆ. ಇದರಿಂದ ಎಫೆಕ್ಟ್ ಏನಾಗ್ತಿದೆ ಅಂದ್ರೆ, 10 ದಿವಸದಲ್ಲಿ ಸೆನ್ಸರ್ ಸ್ಕ್ರಿಪ್ಟ್ ಆಗಿ ಕೊಡೋ ಅಂತ ಇದು ನಮ್ದು 1 ಮಂತ್ ಆಗ್ತಾ ಇದೆ. ಸೊ ಈ ತರ ಬೆಳವಣಿಗೆ ಆಗ್ತಾ ಇದೆ ಅಂದಾಗ ಅಟ್ಲೀಸ್ಟ್ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ಸ್ ಸಪೋರ್ಟ್ ಮಾಡ್ಬೇಕು ನಮ್ಗೆ. ಅವ್ರೇನ್ ಮಾಡ್ತಾರೆ, ಇಲ್ಲ ಹಂಗೆ ಹಿಂಗ್ ಕೊಟ್ಟಿಲ್ವಾ, ಹಂಗ್ ಕೊಟ್ಟಿಲ್ಲ, ಈ ತರ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಆ ತರ ಮಾಡ್ತಾರೆ ಫುಲ್ಲು. ಸೊ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಯಾರೆಲ್ಲ ಇವಾಗ ಈ ಒಂದು ವಿಡಿಯೋ ನೋಡೋರು ಹೇಳೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನೀವ್ ಯಾವ್ದಾದ್ರು ಮೂವಿ ರಿಲೀಸಿಂಗ್ ಮಾಡ್ತೀರಾ, ದಯವಿಟ್ಟು ಫಸ್ಟ್ ಸೆನ್ಸರ್ ತಂದ್ಕೊಡಿ. ಸೊ ಲೇಟ್ ಆಗ್ತಿದೆ. ಇವಾಗ ದೊಡ್ಡ ಮೂವಿನೇ ಈ ತರ ಆಗ್ತಿದೆ ಅಂದಾಗ ಇನ್ ಸ್ಮಾಲ್ ಮೂವಿಗಳು, ಹೌದು, ಈಗ ಅವ್ರು ಸ್ಮಾಲ್ ಬಜೆಟ್ ಹಾಕಿರೋರು ಏನಾಗ್ಬೇಕು, ಎಲ್ಲಿ ಹೋಗ್ಬೇಕು ಅವರು?
ಅಲ್ವಾ? ಹೌದು. ಸೊ ದೊಡ್ಡ ಮೂವಿ ಮಾಡಿರೋರ್ದೆಲ್ಲ ಪಚ್ಚವಾಗ್ಬಿಡ್ತಾರೆ. ಅಂದ್ರೆ ಅವರು ಫಸ್ಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಕೆ ಮುಂಚೆ ಸೆನ್ಸರ್ ಸ್ಕ್ರಿಪ್ಟ್ ಕೊಡ್ಬೇಕು ಅಲ್ವಾ? ಸೊ ಅದನ್ನ ಮಾಡಲ್ಲ ಅವರು. ಫಸ್ಟೇ ಹೋಗ್ಬಿಟ್ಟು ರಿಲೀಸ್ ಡೇಟ್ ಹಾಕೊಂಡ್ಬಿಡ್ತಾರೆ. ಇವಾಗ ಸಿಕ್ಕಿಲ್ಲಪ್ಪ, ಅವಾಗ ಏನ್ ಮಾಡ್ತೀರಾ, ಬಾಯ್ ಬಡ್ಕೊಳ್ಬೇಕು ಅಷ್ಟೇ. ಅಲ್ಲಿ ನಾವು ಬಡ್ಕೋಬೇಕು. ಯಾಕೆಂದ್ರೆ ಕೊಟ್ಬಿಟ್ಟು ನಮ್ಗೆ ತಗೊಂಡ್ಬಿಟ್ಟು ಮಾಡ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ಕೆಲವೊಂದ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರಲ್ಲ, ಸೆನ್ಸರ್ ಬೋರ್ಡ್ ಅಲ್ಲಿ ಇದೆ ಮೂವಿ, ಅವ್ರದ್ದು ಇನ್ನ ಸೆನ್ಸರ್ ಆಗಿಲ್ಲ, ಅದೇ ಏನ್ ಗೊತ್ತಾ, ಇವ್ರು ತಂದ್ಕೊಡೋದನ್ನ ಯಾರು ಇದ್ ಮಾಡಲ್ಲ. ನಮಗ್ ಲೇಟ್ ಆಯ್ತು ಅಂತ ಅವರು ನಮ್ಮ ಮೇಲೆ ಗುಬೆ ಕೂರಿಸ್ತಾರೆ. ಅಂದ್ರೆ ಇವಾಗ ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಸೆನ್ಸರ್ ಆಗಿರ್ಬೋದು, ಡೈರೆಕ್ಟರ್ಸ್ ಮೂವೀಸ್ ಗಳಾಗಿರ್ಬೋದು, ಎರಡು ಒಂದೇ. ಸೊ ಹೆಂಗ್ ಸೌಂಡ್ ಬರೋದು ಎರಡು ಕೈ ಚಪ್ಪಾಳೆ ಹೊಡೆದಾಗೇನೆ. ಒಂದ್ರಲ್ಲಿ ಆದ್ರೆ ಹೆಂಗ್ ಮಾಡಕ್ಕಾಗತ್ತೆ, ಒಂದ್ರಲ್ಲಿ ಚಿಟ್ಕಿ ಹೊಡಿಬೋದು ಅಷ್ಟೇ. ಹೌದು. ಸೊ ಚಪ್ಪಾಳೆ ಹೆಂಗ್ ಹೊಡಿಯಕ್ಕಾಗತ್ತೆ? ಇವ್ರು ತಂದ್ಕೊಡೋದೇ ನಿಧಾನ ಮಾಡಿದಾಗ ನಮ್ದೇನ್ ತಪ್ಪಿರುತ್ತೆ? ಸೊ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ಈಗ ನಾನು ಒಂದು ಮೂವಿನ ಅರೌಂಡ್ ಒಂದು 10 days ಅಲ್ಲಿ ಮುಗಿಸ್ತೀನಿ ಒಂದು ಮೂವಿನ. ಸೊ 10 days ಅಲ್ಲಿ ಮುಗ್ಸಕ್ ಆಗಲ್ಲ. ಒಬ್ಬೊಬ್ರು ಈಗ ಕಾವ್ಯ ಅಂತಿದ್ದಾರೆ, ಅವರು ಒಂದ್ ದಿವಸದಲ್ಲೇ ಮುಗಿಸ್ಬಿಡ್ತಾರೆ ಫುಲ್. ಸೊ ವೆರಿ ಟ್ಯಾಲೆಂಟೆಡ್. ಸೊ ನನಗೆ ಐ ವಿಲ್ ಟೇಕ್ ಟೈಮ್. ಓಕೆ ಫೈನ್, ಐ ವಿಲ್ ಟೇಕ್ 1 week ಟೈಮ್, ಐ ವಿಲ್ ಟೇಕ್ 5 days ಟೈಮ್, ಐ ವಿಲ್ ಟೇಕ್ ಸಮ್ಟೈಮ್ಸ್ 3 days ಮಾಡ್ಬಿಟ್ಟಿದೀವಿ. ಅದೆಲ್ಲ ಪ್ರಶ್ನೆ. ಅದೇ ಕಾವ್ಯ ಹೇಳಿದ್ನಲ್ಲ, ಕಾವ್ಯ ಶಿ ಈಸ್ ವೆರಿ ಬ್ರಿಲಿಯಂಟ್. ಅವರು ಒಂದ್ ದಿವಸದಲ್ಲೇ ಮಾಡ್ಬಿಡ್ತಾರೆ ಅವ್ರು ಫುಲ್. ಸೊ ಈ ತರದೆಲ್ಲ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಬಟ್ ನಾವೆಲ್ಲ ತಗೊಂಡೋಗಿ ಕೊಟ್ರು ಅಲ್ಲಾಗದ್ ಲೇಟ್ ಆಗುತ್ತೆ. ಅದಕ್ಕೆ ನಾವು ಹೆಂಗ್ ಜವಾಬ್ದಾರಿ ಆಗ್ತೀವಿ? ಬಟ್ ಆದ್ರೆ ನಮ್ದು ಇರುತ್ತೆ, ಯಾಕೆಂದ್ರೆ ನಾವೆಲ್ಲ ಪೂರ ಮಾಡಿಸ್ತೀವಿ ಅಂತಾನೆ ಇಸ್ಕೊಂಡಿರ್ತೀವಿ. ಸೊ ಇಲ್ಲಿ ಈ ತರ ಪ್ರಾಬ್ಲಮ್ ಆದಾಗ ಯಾರು ಅದಕ್ಕೆ ಬರೋದಿಲ್ಲ ಅಂತ ಅಷ್ಟೇ. ಬಟ್ ಆದ್ರೆ ಯಾರ್ಯಾರು ಮೂವಿ ಇನ್ನ ಮಾಡಿಸ್ಬೇಕು, ರಿಲೀಸಿಂಗ್ ಡೇಟ್ ಇಟ್ಕೊಂಡ್ಬಿಟ್ಟು ಮೂವಿ ಬಂದ್ಬಿಟ್ಟು ಸೆನ್ಸರ್ ಮಾಡಿಸೋದಲ್ಲ. ಫಸ್ಟ್ ಸೆನ್ಸರ್ ಆಗ್ಬೇಕು, ಆಮೇಲೆ ನೀವು ಮೂವಿನ ರಿಲೀಸಿಂಗ್ ಡೇಟ್ ನೀವು ಫಿಕ್ಸ್ ಮಾಡ್ಕೊಳ್ಳಿ, ಅನೌನ್ಸ್ ಮಾಡ್ಕೊಳ್ಳಿ. ಸೆನ್ಸರ್ ಸ್ಕ್ರಿಪ್ಟೇ ಬಂದು, ಇದು ಸೆನ್ಸರ್ ಬೋರ್ಡ್ ಇಂದ ನಿಮಗೆ ಸರ್ಟಿಫಿಕೇಟೇ ಬಂದಿಲ್ಲ ಅಂದ್ರೆ ಮೂವಿ ಹೆಂಗ್ ರಿಲೀಸ್ ಮಾಡ್ತೀರಾ? ಸೊ ಈ ತರ. ಓಕೆ, ಇವಾಗ ಏನಂದ್ರೆ ಥಿಯೇಟರಲ್ಲಿ ಆಗೋ ಮೂವಿಗೆಲ್ಲ ನೀವು ಸೆನ್ಸರ್ ಸ್ಕ್ರಿಪ್ಟ್ ಆಗುತ್ತೆ, ಸೆನ್ಸರ್ ಬೋರ್ಡ್ ಆಗುತ್ತೆ. ಡೈರೆಕ್ಟ್ OTT ಅಲ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಅಂದರೆ ಈಗ ವೆಬ್ ಸೀರೀಸ್ ಅಂತ ರಿಲೀಸ್ ಮಾಡ್ತಾರೆ, ಕೆಲವೊಂದ್ಸಲ ಮೂವೀಸ್ ಅಂತ ಡೈರೆಕ್ಟಾಗಿ OTT ಅಲ್ಲೇ ಬಂದ್ಬಿಡುತ್ತೆ. ಸೊ ಅದು ಹೇಗೆ? ನೀವು ಡೈರೆಕ್ಟ್ OTT ಏನಾಗುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಮೂವಿ ಮಾಡಿದೀರಾ ಅನ್ಕೊಳ್ಳಿ, ನಿಮ್ಮ ಹತ್ರ ಥಿಯೇಟ್ರಿಗೆ ರಿಲೀಸ್ ಮಾಡಕ್ ದುಡ್ಡಿಲ್ಲ. ಇಲ್ಲ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, OTTನಲ್ಲಿ ಆಲ್ರೆಡಿ ನೀವು ಸಬ್ಮಿಟ್ ಮಾಡಿರೋದ್ರಿಂದ ಅವ್ರು ಅಲ್ಲೇ ತಗೊಳ್ತೀನಿ ಅಂತಾರೆ. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ಹಾಕ್ಬಿಟ್ಟು ಮೂವಿ ಮಾಡಿದೀರಾ ಅಂದಾಗ, ಒಂದು 15 ಲಕ್ಷ 20 ಲಕ್ಷ OTTನಲ್ಲಿ ತಗೋತೀನಿ ಅಂದಾಗ ನನ್ಗೆ ಇಲ್ಲಿ ಖರ್ಚು ಏನು ಮಿಕ್ತಲ್ವಾ? ಅಂದ್ರೆ ನಾನು ಹೋಗ್ಬಿಟ್ಟು ಹುಡುಕಿ ಮಾಡಿ ಎಲ್ಲ ತಗೊಂಡ್ ಬರೋದೆಲ್ಲ ಮಿಕ್ತಲ್ವಾ ನನ್ಗೆ? ಎಲ್ಲರನ್ನು ಕರ್ಸಿ ಪ್ರೆಸ್ ಮೀಟ್ ಮಾಡೋ ಬದಲು ನಾನು ಡೈರೆಕ್ಟ್ OTTಗೆ ಕೊಟ್ಬಿಡ್ಬೋದಲ್ಲ. ಸೊ ಬಂತಲ್ವಾ, ಸಾಕು ನನ್ಗೆ. ಈಗ 10ಕ್ಕೆ ಒಂದು 5 ಬಂತಲ್ಲ ಪ್ರಾಫಿಟ್ ಅನ್ನೋದು ಅವ್ರ ಮೈಂಡ್ ಸೈಟ್ ಅಲ್ಲಿ ಇರುತ್ತೆ. ಇದನ್ನ ಚೆನ್ನಾಗ್ ಹೋಯ್ತು ಅಂದ್ರೆ ಇನ್ನ ಚೆನ್ನಾಗ್ ಆಗ್ಬೋದಲ್ಲ, ಈ ತರ. ಸೊ ಡೈರೆಕ್ಟ್ OTTಗೂ ನಾವು ಮಾಡ್ಕೊಬಹುದು. ಸೊ ಸೆನ್ಸರ್ ಸ್ಕ್ರಿಪ್ಟ್ ಅದಕ್ಕೂ ಬೇಕಾಗುತ್ತೆ. OTTನಲ್ಲಿ ರಿಲೀಸ್ ಮಾಡೋದಕ್ಕೂ ಸೆನ್ಸರ್ ಅಲ್ಲಿ ಇದು ಮಾಡೋದಕ್ಕೂ ಏನಿಲ್ಲ. ಅಂದ್ರೆ ಫಸ್ಟ್ ಅವ್ರಿಗೆ ಕಾನ್ಫಿಡೆಂಟ್ ಇರ್ಬೇಕು, ಇದನ್ನ ಥಿಯೇಟರ್ಗೆ ನಾನು ತರ್ತಾ ಇದ್ದೀನಿ. ಸೊ ಥಿಯೇಟ್ರಿಗೆ ತಂದ್ರೆ ಜನ ಬರ್ತಾರ? ಓಕೆ, ಜನ ಯಾವ ತರ ಕಾನ್ಸೆಪ್ಟ್? ಫಸ್ಟ್ ನೀನ್ ಡೈರೆಕ್ಷನ್ ಮಾಡೋದಲ್ಲಪ್ಪ, ನಿಂಗೆ ಪ್ರೊಡ್ಯೂಸರ್ ಸಿಕ್ಬಿಟ್ರು ಅಂದ ತಕ್ಷಣ ನೀನ್ ಡೈರೆಕ್ಷನ್ ಮಾಡ್ಬಿಡ್ತೀನಿ ಅಂತ ಹೋಗ್ಬಾರ್ದು. ಜನಗಳು ಏನ್ ನೋಡ್ತಿದ್ದಾರೆ, ಏನ್ ಬೇಕು ಅವ್ರಿಗೆ, ಇವಾಗ ಯಾವ ತರ ಕಾನ್ಸೆಪ್ಟ್ ಬರ್ತಾ ಇದೆ ಅನ್ನೋದು ಫಸ್ಟ್ ನೀನ್ ತಿಳ್ಕೊಬೇಕು. ಫಸ್ಟ್ ನೀನು ಯಾವಾಗ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತಿಯಲ್ಲ, ಅವಾಗ ನಿಂಗೆ ಒಳ್ಳೆ ಗುಡ್ ರಿಸಲ್ಟ್ ತಗೋ ಅಂತ ನಿಂಗೆ ಬರ್ತಾ ಇರುತ್ತೆ ಫುಲ್ಲು. ಸೊ ನೀನು ಅದೇ ಹಳೆ ಕಾನ್ಸೆಪ್ಟೇ ಇಟ್ಕೊಂಡು ಅದೇ ಲವ್ ಸ್ಟೋರಿ, ಅದೇ ಒಡಿ ಬಡಿ ಅಂತ ಅಂದ್ರೆ ಜನಗಳಿಗೆ ಏನು ಇಷ್ಟ ಆಗುತ್ತೆ? ಜನಗಳು ಇವಾಗ ನೋಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ವಾ? ಎಂಟರ್ಟೈನ್ಮೆಂಟ್ ಅಲ್ಲಿ ಏನಿರ್ಬೇಕು, ನಗ್ಸ್ಬೇಕು ಚೆನ್ನಾಗಿ. ಇವಾಗ ಸ್ಟ್ರೆಸ್ ಆಗಿರ್ತಾರೆ, ಸ್ಟ್ರೆಸ್ ಇಂದ ಬಂದಿರ್ತಾರೆ, ಅವ್ರ ಮೈಂಡ್ ಸೆಟ್ ನ ಫಸ್ಟ್ ತಿಳ್ಕೊಬೇಕು ಡೈರೆಕ್ಟರ್ಗಳು. ಈಗ ನಾವು ಮೂವಿ ನೋಡ್ತಾ ಇರ್ತೀವಿ, ಒಂದೊಂದ್ಸರಿ ಮೂವಿ ನೋಡ್ತಾ ಇದ್ರೆ ನನಗೆ ಅಪ್ಪ ಯಾಕಾರು ಮಾಡ್ತಾರೆ, ಸೀರಿಯಸ್ಲಿ ಅನ್ಸಿದೆ ನನಗೆ. ಇವ್ರಿಗೆ ಹೆಂಗ್ ದುಡ್ಡು ಬರುತ್ತೆ ಗುರು, ಹೆಂಗ್ ಮಾಡ್ತಾರೆ? ಕೆಲವರೆಲ್ಲ ಎಷ್ಟು ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ ಗೊತ್ತೆ, ಎಷ್ಟು ಅಂದ್ರೆ ಲೋನ್ ತಗೊಂಡ್ ಮೂವಿ ಮಾಡಿರ್ತಾರೆ, ಒಡವೆ ಮಾರ್ಜ್ ಮಾಡ್ಬಿಟ್ರು ಎಲ್ಲ ತಗೊಂಡ್ ಬಂದ್ ಮಾಡಿರ್ತಾರೆ. ಅವರೆಲ್ಲ ಹೆಂಗ್ ಸರ್ವೈವ್ ಆಗ್ತಾರೆ ಈ ತರ ಕಾನ್ಸೆಪ್ಟ್ ಮಾಡ್ಬಿಟ್ಟು? ಯಾಕೆಂದ್ರೆ ಅಟ್ಲೀಸ್ಟ್ ಅವ್ರು ಕುತ್ಕೊಂಡು, ಅವ್ರ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾದ್ರೂ ಅವ್ರಿಗೆ ಅನಿಸ್ಬೇಕು, ಓಕೆ ನಾನು ಈ ತರ ಮೂವಿ ಮಾಡಿದೀನಿ ಓಕೆ ಅಂತ ಅವ್ರಿಗಾದ್ರು ಅನ್ನಿಸ್ಬೇಕಲ್ವಾ? ಬಟ್ ಅವ್ರಿಗೆ ಏನು ಅನ್ಸಲ್ಲ, ಅದಿದೆ ಸೀರಿಯಸ್ಲಿ ಏನು ಅನ್ಸಲ್ಲ. ಹಾಕ್ಬಿಡಿ ಮೇಡಮ್, ಬರ್ಬಿಡುತ್ತೆ ಮೇಡಮ್, ಅದು ಮಾಡ್ಬಿಡಿ ಮೇಡಮ್, ಇದು ಮಾಡ್ಬಿಡಿ. ಅವ್ರಿಗೆ ಹೇಳೋದು ನಾನು ಒಂದೇ, ದಯವಿಟ್ಟು ಸಬ್ಸಿಡಿ ಬರುತ್ತೆ ಅದಕ್ಕೋಸ್ಕರ ಮೂವಿ ಮಾಡ್ಬೇಕು. ಸಬ್ಸಿಡಿ ಎಷ್ಟು ಸಿಗುತ್ತೆ? 10 ಲಕ್ಷ ಸಿಗುತ್ತೆ. ನಿಮ್ ಮೂವಿ ಕೋಟಿಗಟ್ಲೆ ಹಾಕಿರ್ತೀರಾ, 10 ಲಕ್ಷ ತಗೊಂಡ್ ಸಾಕ ನಿಮ್ಗೆ ಅಲ್ವಾ? ಆಮೇಲೆ ಇನ್ನೊಂದು ತಪ್ಪೇನ್ ಮಾಡ್ತಾರೆ ಅಂದ್ರೆ, ಈಗ ರೀಲ್ಸ್ ಮಾಡೋರ್ನ ಕರ್ಕೊಂಡ್ಬಂದ್ಬಿಟ್ಟು ಹೀರೋಯಿನ್ ಮಾಡ್ಬಿಡೋದು, ರೀಲ್ಸ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಡೈರೆಕ್ಟರ್ ಮಾಡ್ಬಿಡೋದು, ಈ ತರ ಮಾಡ್ಲಿ. ಇವಾಗ ಒಂದೊಂದು ಸೋಷಿಯಲ್ ಮೀಡಿಯಾ ಎಷ್ಟು ಜನ
ಟೆಂಟಲ್ಲಿ ಕಲಿತಾ ಇದ್ದಾರೆ, ನಾಗತಿಹಳ್ಳಿ ಅವ್ರ ಜೊತೆ ಕಲಿತಾ ಇದ್ದಾರೆ, ಇವ್ರ ಜೊತೆ ಕಲಿತಾ ಇದ್ದಾರೆ. ಎಷ್ಟೊಂದು ಜನ ರಂಗ ಕಲಾವಿದರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಫುಲ್ಲು. ಅವ್ರಿಗೆಲ್ಲ ಒಂದು ವೇದಿಕೆ ಕೊಡ್ಲೇಬೇಕಲ್ವಾ. ಸೊ ಇವ್ರೇನ್ ಮಾಡ್ತಾರೆ, ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಫಿಲ್ಟ್ರೇ ಮಾಡಲ್ಲ ಇವಾಗ ಬರ್ತಿರೋರು. ಹಳೆ ಡೈರೆಕ್ಟರ್ಗಳಾದ್ರೆ ಫಿಲ್ಟರ್ ಮಾಡ್ಬಿಟ್ಟು ಎಲ್ಲಾರನ್ನೂ ಕರ್ಕೊಂಬರ್ತಾರೆ. ಅಂದ್ರೆ ಬಿಡಪ್ಪ ರಂಗ ಕಲಾವಿದ ಇವನು ಹಿಂಗೆ ಮೊದಲೇ ಹೇಳಿಲ್ವಾ, ಇವರು ಧನಂಜಯ ಅವ್ರು ಹೇಳಿದಾರೆ ಬಡವ್ರ ಮಕ್ಕಳು ಬೆಳಿಬೇಕು. ಅದೇ ತರ ಸ್ಟೇಟ್ಮೆಂಟ್ ರಾಜ್ಬಿ ಶೆಟ್ಟಿ ಅವ್ರು ಕೊಟ್ರು, ಟ್ಯಾಲೆಂಟ್ ಇರೋನ್ ಬೆಳಿಬೇಕು ಅಂತ. ಈಗ ಅವ್ನ್ ಬಡವ ಇದಾನ, ಟ್ಯಾಲೆಂಟ್ ಇದಾನ? ಸೊ ಅವ್ನ್ ಬಡವನೂ ಇದಾನೆ, ಟ್ಯಾಲೆಂಟು ಇದಾನೆ, ಎರಡು ಬೆಳ್ಕೊಬೇಕಲ್ವಾ. ಸೊ ಎರಡು ಬೇರೆ ಬೇರೆ ಅನ್ನೋದು. ಸೊ ಅದೇ ಥರನೇ ಫಸ್ಟು ನೀನು ಟ್ಯಾಲೆಂಟ್ನ ಗುರುತಿಸಂತಂದು ಫಸ್ಟು ನೀನು ದುಡ್ಡು ಹಾಕ್ಬಿಟ್ರು ಅಂದ ತಕ್ಷಣ ನೀನು ಡೈರೆಕ್ಷನ್ ಮಾಡಿಬಿಟ್ಟು ನೀನು ಮೂವಿ ರಿಲೀಸ್ ಮಾಡಿಬಿಟ್ಟು ನಾನು ಏನೋ ಮಾಡಿಬಿಡ್ತೀನಿ, ನಾನು ದೊಡ್ಡ ಡೈರೆಕ್ಟರ್ ಆಗಿಬಿಡ್ತೀನಿ ಅನ್ನೋದಲ್ಲ. ಸೊ ಈಗ ಸೂ ಫ್ರಮ್ ಸೋ ಬಂತು. ಸೂ ಫ್ರಮ್ ಸೋ ನೋಡ್ಬೇಕಾದ್ರೆ ನಮಗೆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಎಷ್ಟು ನಗಾಡಿದೀವಿ ಅಂದ್ರೆ ಅಷ್ಟು ನಗಾಡಿದೀವಿ ಫುಲ್ ಸ್ಕ್ರಿಪ್ಟ್ ಮಾಡ್ಬೇಕಾರೆ. ಅದು ಜಾಲಿ ಆಗೋಯ್ತು ಫುಲ್ಲು. ಸೊ ಸ್ಟ್ರಾಟಜಿ ಬೇಕು ಅಂದ್ರೆ ಈಗ ಅದನ್ನ ಯಾರು ಇಲ್ಲ ಸ್ಟಾರ್ ಕ್ಯಾಸ್ಟ್ ಅದ್ರಲ್ಲಿ ಎಲ್ಲ ಹೊಸಬ್ರೇನೆ. ಎಲ್ಲೋ 2-3 ಮೂವಿ ಮಾಡಿದ್ರೆ ಬಿಟ್ರೆ ಈಗ ನೋಡಿ ಶೆಟ್ರು ಗ್ಯಾಂಗ್ ಎಲ್ಲ ಹೆಂಗಿದೆ ಅಂತ ರಾಜ್ಬಿ ಶೆಟ್ರು ಕೂಡ ಗೊತ್ತಿರ್ಲಿಲ್ಲ ನಮ್ಗೆ. ಇವಾಗ ಅವ್ರು ಮೂವಿ ಮಾಡ್ಬೋದು ಅಂತ ಅವ್ರಿಗೂ ಒಂದ್ ಬಂತ. ಎಲ್ಲರೂ ಹೆಂಗಾಗ್ಬಿಟ್ಟಿದಾರೆ ಅಂದ್ರೆ ಓ ನೀನ್ ಗ್ಲಾಮರ್ ಆಗಿರ್ಬೇಕು, ಓ ನೀನ್ ಅದಿರ್ಬೇಕು, ನೀನ್ ಇದಿರ್ಬೇಕು, ಓ ನೀನ್ ಸೂಪರ್ ಆಗಿರ್ಬೇಕು ಅಂತಾನೆ ಹೇಳ್ತಾರೆ. ಯಾಕೆ ನಾವೆಲ್ಲ ಮಾಡ್ಬಾರ್ದಾ? ಅಲ್ಲ ಎಕ್ಸಾಂಪಲ್ ಹೇಳೋದು, ಟ್ಯಾಲೆಂಟ್ ಇರೋರು ಮಾಡ್ಲೇಬಾರ್ದು. ಹಾಗಾದ್ರೆ ಓನ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದ್ರೆ ಮಾತ್ರ, ಓ ಹಂಗಿದ್ರೆ ಮಾತ್ರ, ಹಿಂಗಿದ್ರೆ ಮಾತ್ರ ಅಂತ ಅದನ್ನೆಲ್ಲ ಓಡಿಸಿದೇನೆ ರಾಜ್ಬಿ ಶೆಟ್ಟಿ ಅವರು ಅಂತಾನೆ ಹೇಳಿ. ಗ್ಲಾಮರ್ ಆಗಿದಾರ, ಓ ಹಂಗಿದಾರ ಹಿಂಗಿದಾರ ಅಷ್ಟ್ ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಡೈರೆಕ್ಟರ್ಗಳು ಫಸ್ಟ್ ಒಂದ್ ತಿಳ್ಕೊಬೇಕಾಗುತ್ತೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದ್ರೆ ಒಳ್ಳೆ ಕಾನ್ಸೆಪ್ಟ್ ಮಾಡಿ. ತುಂಬಾ ಇದಾವೆ ಕಾನ್ಸೆಪ್ಟ್, ನೀವು ಹುಡುಕಿದ್ರೆ ಎಷ್ಟು ಬೇಕು ತರತರದ್ದು ಕಾನ್ಸೆಪ್ಟ್ಗಳಿದಾವೆ. ಅದರಿಂದ ಏನಾದ್ರು ಮೆಸೇಜ್, ಯಾಕೆಂದ್ರೆ ನೀವು ಮೂವಿ ಮಾಡ್ತೀರಾ, ಮೂವಿ ಮಾಡಿದ್ಮೇಲೆ ನೀವು ಮೆಸೇಜ್ ಕೊಡೋಕ್ಕೋಸ್ಕರನೇ ಮೂವಿ ಮಾಡೋದು, ಸುಮ್ಮನೆ ಏನೋ ಇದು ಮಾಡಕ್ ಹೋಗಲ್ಲ. ಆ ಮೆಸೇಜ್ ಹೆಂಗಿರ್ಬೇಕು ಅಂದ್ರೆ ಚಿಕ್ಕದಾಗಿರ್ಬೇಕು, ಅದು ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು. ಸೊ ಈ ತರ ಒಂದು ಮೂವಿ ಮಾಡಿ ಅಂತ ನಾನು ಕೇಳ್ತೀನಿ. ಆಕ್ಚುಲಿ ತುಂಬಾ ಮಾಡ್ಬಿಡ್ತಾರೆ, ತುಂಬಾ ಅವ್ರು ದೊಡ್ಡ ಸ್ಟಾರ್ಸ್, ಇವ್ರು ದೊಡ್ಡ ಹೀರೋಯಿನ್ ಎಲ್ಲರನ್ನೂ ಹಾಕೊಳ್ತಾರೆ, ಅವ್ರು ಬರ್ಲಿಲ್ಲ ಇವ್ರು ಬರ್ಲಿಲ್ಲ ಅಂತ ಎಲ್ಲ ಬ್ಲೇಮ್ ಮಾಡ್ಕೊಂಡೇ ಬರ್ತಿದ್ದಾರೆ ಬಿಟ್ರೆ. ಅದೇ ನೀವು ತೆಲುಗು ತಮಿಳ್ ಇಂಡಸ್ಟ್ರಿನಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಇಟ್ಸ್ ವೆರಿ ಸಪೋರ್ಟಿವ್. ಎಲ್ಲಾನು ಅಷ್ಟೇ, ಈವನ್ ಆಕ್ಟರ್ ಕೂಡ ಸಪೋರ್ಟಿವ್ ಆಗಿರ್ತಾರೆ. ಇವಾಗ ಡೈರೆಕ್ಟರ್ ಹತ್ರ ದುಡ್ಡಿಲ್ವಾ, ಸರ್ ಮಾಡಿ ಸರ್ ಫಸ್ಟ್ ಆಮೇಲೆ ಕುಡಿರಂತೆ ಅನ್ನೋ ಸಪೋರ್ಟಿಂಗ್. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೀರಿಯಸ್ಲಿ ಗೊತ್ತಿಲ್ಲ ಯಾಕೆ ಹತ್ರ ಮಾಡ್ತಿದ್ದಾರೆ ಅಂತ. ಸೀರಿಯಸ್ಲಿ ನಂಗೂ ಗೊತ್ತಾಗ ಪೂರ್ತಿ ಸಿನಿಮಾನ ನೋಡಿರ್ತೀರಾ, ಮನ್ಸಲ್ಲಿ ಅನ್ಸ್ತಾ ಇರುತ್ತೆ ವಾವ್ ಎಷ್ಟು ಚೆನ್ನಾಗಿದೆ, ಈ ಸಿನಿಮಾ ಖಂಡಿತ ಜನ ಒಪ್ಕೊಳ್ತಾರೆ, ಓಡತ್ತೆ ಅಂತ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿನಿಮಾ ರಿಲೀಸ್ ಆಗಿಲ್ಲ ಆದ್ರೂ. ಇದು ತುಂಬಾ ಮೂವೀಸ್ ಗಳಲ್ಲಿ ಆಗ್ಬಿಟ್ಟಿದೆ ದಿವ್ಯಾ. ಏನಂದ್ರೆ ಇವಾಗ ನಾವು ಪ್ರಿಡಿಕ್ಟೇ ಮಾಡಕ್ ಆಗಲ್ಲ. ಅಂದ್ರೆ ಇವಾಗ ನಾವು ಒಂದ್ ಸ್ಕ್ರಿಪ್ಟ್ ಮಾಡ್ತಾ ಇರ್ತೀವಿ, ಸಂಜೆ ಸ್ಕ್ರಿಪ್ಟ್ ಮಾಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಮೂವಿ, ಏನ್ ಹಿಂಗ್ ಸಕಲಾಗಿ ಮಾಡಿದಾರೆ, ಇದು 100% ಓಡುತ್ತೆ ನೋಡ್ಗುರು ಅಂತ. ಬಟ್ ಜನಕ್ಕೆ ಇಷ್ಟ ಆಗಿರಲ್ಲ ಅದು. ಈಗ ನಮ್ಗೆ ಇಷ್ಟ ಆಗಿರುತ್ತೆ, ನಾವು ಇದ್ಯಾವ್ದು ಗುರು ಹಿಂಗ ಅವರೇಜ್ ಆಗಿದೆ, ಏನ್ ಓಕೆ ಏನೋ ಒಂದ್ ತಕ್ಕ ಮಟ್ಟಿಗೆ ಮಾಡಿದಾರೆ ಅಂತ ಅನ್ನೋ ಮೂವಿ ಚಕ್ ಅಂತ ಎತ್ಕೊಂಡ್ಬಿಟ್ಟಿರ್ತಾರೆ ಫುಲ್ಲು. ಅಂದ್ರೆ ಜನಗಳು ಯಾವ ತರ ಕಾನ್ಸೆಪ್ಟ್ ನ ಒಪ್ಕೊಳ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಒಂದೊಂದ್ಸರಿ ಪ್ರಿಡಿಕ್ಟ್ ಮಾಡಕ್ಕೆ ಆಗೋದಿಲ್ಲ, ಆತರ ಆಗ್ಬಿಡುತ್ತೆ ಫುಲ್ಲು. ಸೊ ಆ ಒಂದು ಇದ್ರಲ್ಲಿ ನಂಗೆ ತುಂಬಾ ಅನುಭವ ಆಗ್ಬಿಟ್ಟಿದೆ ಅದು. ಇವಾಗ ಲಾಸ್ಟ್ ಟೈಮ್ ಇದು ಮಾಡಿದೆ, JC ಮಾಡಿದೆ, ಟ್ರೈಲರು ಕೂಡ ಸೆನ್ಸಾರ್ ಸ್ಕ್ರಿಪ್ಟ್ ಮಾಡ್ಬೇಕಾಗತ್ತೆ ನಾವು ಅದನ್ನ. ಆಮೇಲೆ ಇದು ಅದು ಸುಬ್ಬರಾವ್ ಸರೋಜಾ ಅದು ಮಾಡಿದೆ, ಸುಬ್ಬರಾವ್ ಅದನ್ನು ಅಷ್ಟೇ ನಿನ್ನೆ ಸರಳ ಸುಬ್ಬರಾವ್ ಅಂತ ಹೇಳಿ, ಅದನ್ನು ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಜನ ಮೇ ಬಿ ಅದನ್ನ ಮೆಚ್ಕೊಬೋದು ಅನ್ಸುತ್ತೆ. ಅದು ಕಾನ್ಸೆಪ್ಟ್ ಒಂಥರ ತುಂಬಾ ಚೆನ್ನಾಗಿದೆ. ಬಟ್ ಅದೇ ಜನ ಹೆಂಗ್ ತಗೊಂತಾರೆ ಅನ್ನೋದೇ ನಮ್ಗೆ ತುಂಬಾ ಕ್ವಶನ್ ಮಾರ್ಕ್ ಆಗುತ್ತೆ. ಆಮೇಲೆ ನಗು ಬಂದಿದ್ದು ಇನ್ನೊಂದೇನು ಅಂದ್ರೆ ಟಾಕ್ಸಿಕ್. ಆ ಟಾಕ್ಸಿಕ್ ಮಾಡ್ಬೇಕಾರಂತೂ ನನ್ಗೆ ಒಂದ್ ಕಡೆ ಹಿಂಗಿದೆ, ಒಂದ್ ಕಡೆ ಹಿಂಗಿದೆ, ಒಂದ್ ಕಡೆ ಹಿಂಗಿದೆ, ಒಂದ್ ಕಡೆ ಹಿಂಗಿದೆ. ಯಾಕೆಂದ್ರೆ ನೋಡಕ್ ಆಗ್ತಾ ಇಲ್ಲ. ಅಂದ್ರೆ ಎಷ್ಟು ಈ ಲೆವೆಲ್ ಮಾಡ್ಬಿಟ್ಟಿದ್ದಾನ. ಬಟ್ ನಮಗ್ ಗೊತ್ತಿತ್ತು ಈ ಟಾಕ್ಸಿಕ್ ಮಾಡಿದ್ರೆ 100% ಜನಗಳಿಗೆ ಸರ್ಪ್ರೈಸಿಂಗ್ ಆಗಿರುತ್ತೆ, ಮತ್ತೆ ಎಷ್ಟು ಈ ತರ ಮಾಡ್ತಾರ ಅನ್ನೋದು ಒಂದು ತುಂಬಾ ಇದಿರುತ್ತೆ, ಇಂಟ್ರೆಸ್ಟ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು. ಸೊ ಅದೇ ತರನೇ ಮೇನ್ ಆಗಿ ಬೇಕಾಗಿರೋದು ಅಕ್ಸೆಪ್ಟೆನ್ಸಿ. ಸೊ ಮೂವಿ ಹೆಂಗ್ ಎತ್ಕೊಂಡು ಹೋಗ್ತಾರೆ. ಆ ಟ್ರೈಲರ್ ಅಲ್ಲಿ ಕೂಡ ಯಶ್ ಅವರು ಹೀಗೆ ಮಾಡಿದ್ದಾರ ಕನ್ಫರ್ಮೇಶನ್ಗೆ ಮೂವಿ ನೋಡ್ಬೇಕು, ಯಶ್ ಈಗ ಮಾಡಿಲ್ಲ ಒಪ್ಕೊಳ್ಳೋಕ್ಕೂ ಮೂವಿ ನೋಡ್ಬೇಕು. ಅಂದ್ರೆ ಒಂದು ಟ್ರೈಲರ್ ಮೂಲಕ ಆಡಿಯನ್ಸ್ನ ಕ್ವಶನ್ ಮಾರ್ಕ್ಗೆ ತಗೊಂಡು ಬಂದು ನಿಲ್ಸೋದು,
ಅವರಲ್ಲಿ ಒಂದ್ ರೀತಿ ಮಾಡಿದರೆ ಮಾಡಿಲ್ಲ, ಒಪ್ಕೋಬೇಕಾ ಒಪ್ಕೋಬಾರ್ದ, ಒಂದು ಟ್ರೈಲರೇ ಕೂಡ ಇಷ್ಟೊಂದು ಸೌಂಡ್ ಮಾಡೋದು. ಹೌದು, ಅದು ಒಂದು ಕೂಡ ಸ್ಕ್ರಿಪ್ಟ್. ಹೌದು ಹೌದು. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ಇವಾಗ ನಾವು ಸಿನಿಮಾ ಇವಾಗ ಟ್ರೈಲರ್ ಸೆನ್ಸರೇ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಇವರು ಹಿಂಗ್ ಚಿಂದಿ ಮಾಡಿದಾರೆ, ಇವರು ಏನ್ ಮಾಡಿದಾನಪ್ಪ, ಮೂವಿ ಹೆಂಗ್ ಮಾಡಿರ್ಬೋದು ಅಂತ ನಾವು ಕ್ಯೂರಿಯಾಸಿಟಿ ಆಗಿರ್ತೀವಿ ಫುಲ್. ಒಂದೊಂದ್ಸತಿ ಕೆಲವೊಂದ್ಸತಿ ಇದು ಟ್ರೈಲರ್ ಅಂತ ಹೋಪ್ಸ್ ನಮ್ ಮೂವಿನಲ್ಲಿ ಇರೋದಿಲ್ಲ ಫುಲ್ಲು. ಇದೇನ್ ಗುರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ನಾವೇ ಮಾತಾಡ್ಕೊಳ್ತಿರ್ತೀವಿ. ನಾವು ಕಾಂತಾರ ಮೂವಿ ಮಾಡ್ಬೇಕಾದ್ರೂ ಹಂಗೆ ನಮ್ ಟೀಮಲ್ಲೆಲ್ಲ ಹೇಳ್ತಾ ಇದ್ರು, ಮೇಡಮ್ ಕಾಲು ಚಪ್ಪಲಿನ ಆ ಕಡೆ ಬಿಟ್ಬಿಟ್ಟು ನೋಡ್ಬೇಕು ಮೇಡಮ್, ಮೂವಿ ಹಂಗಿದೆ ಮೇಡಮ್, ಹಿಂಗಿದೆ ಅಂತ ಫುಲ್ ಅವ್ರಿಗೆ. ಕಾಂತಾರ ಮಾಡ್ಬೇಕಾದ್ರೆ ಏನಾಗುತ್ತೆ, ಫುಲ್ಲು ನಮ್ಗವರು ಫುಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರೋದೇನ್ ಕೊಟ್ಟಿರ್ಲಿಲ್ಲ ನಮ್ಗೆ. ಸೊ ಅದು ಫುಲ್ಲು ಇದಿತ್ತು ನಮ್ಗೆ, ಏನೋ ಒಂದೇ ರಾ ಫುಟೇಜ್ ತರ ನಮ್ಗಿತ್ತು ಫುಲ್, ಅಂದ್ರೆ ವಿತೌಟ್ ಬ್ಯಾಕ್ ಗ್ರೌಂಡ್ ಮೂವಿ ಫುಲ್ ಇತ್ತು ಫುಲ್. ಸೊ ಅದನ್ನು ಮಾಡ್ಬೇಕಾದ್ರೆ ಇವಾಗ ಅವ್ನ್ ಹೆಜ್ಜೆ ಇಡೋದಕ್ಕೊಂದು ಬ್ಯಾಕ್ ಗ್ರೌಂಡ್ ಸೌಂಡು, ಬಾಣ ಬಿಡ್ಬೇಕಾದ್ರೆ ಒಂದ್ ಸೌಂಡು, ಅದ್ ಬರ್ಬೇಕಾದ್ರೆ ಒಂದ್ ಸೌಂಡು, ಇದೆಲ್ಲ ನಮ್ ಜಲಕ್ ಗೊತ್ತಾಗಿದೆ ಥಿಯೇಟರ್ಗಳಲ್ಲಿ. ಸೊ ಆ ತರದ್ದು ಕೆಲವೊಂದು, ಆಮೇಲೆ ಅಲ್ಲೆಲ್ಲಿ ಶಾರ್ಟ್ ನ ತಂದು ಕಟ್ ಮಾಡಿ ಹಾಕ್ತಾ ಇದ್ರು ಫುಲ್ಲು. ಅದನ್ನು ಯಾಕೆಂದ್ರೆ ಅವ್ರ ಡೆಡಿಕೇಶನ್ಸ್, ನಿಮ್ಗೆ ಗೊತ್ತು ರಿಷಬ್ ಶೆಟ್ಟಿ ಅವರು ಎಷ್ಟು ಡೆಡಿಕೇಶನ್ಸ್ ಆಗಿ ವರ್ಕ್ ಮಾಡ್ತಾರೆ ಅಂದ್ಬಿಟ್ಟು. ದೊಡ್ಡ ದರ್ಶನ್ ಅಭಿಮಾನಿ. ಸೊ ನಂಗೆ ದರ್ಶನ್ ಸರ್ ಅಂದ್ರೆ ಇವಾಗಿಂದ ನಾನು ಎಲ್ಲಾರು ಹೇಳ್ತಾರೆ ನನ್ ದೊಡ್ಡ ಅಭಿಮಾನಿ ಅವ್ರಿಗೆ, ನನ್ ಗುರುಗಳು, ನನ್ ಅದು ಇದು ಅಂತ ಹೇಳಿ, ನನ್ ಕಿಡ್ನಿ, ನನ್ ಸ್ಟೋನ್ ಅಂತೆಲ್ಲ ಹೇಳ್ತಾರೆ. ನಾನು ಅದನ್ನೆಲ್ಲ ಅವ್ರ ಅಭಿಮಾನ ನನ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅವ್ರದ್ದು ಒಂದು ಮೂವಿಯಿಂದ ನೋಡಿ ನನ್ಗೆ ಅವ್ರ ಅಭಿಮಾನ ತುಂಬಾ ಇಷ್ಟ ಆಯ್ತು, ನಮ್ಮ ಪ್ರೀತಿಯ ರಾಮು. ಸೊ ಅವಾಗಿಂದ ಇವಾಗವರೆಗೂ ನನಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಏನಪ್ಪ ಒಂದು ಅವಕಾಶನೇ ಸಿಗ್ತಾ ಇಲ್ಲ, ಏನಪ್ಪ ಹಂಗೆ ಹಿಂಗೆ ಅನ್ಕೋಬೇಕಾದ್ರೆ ನಂಗೆ ಒಂದು ಸುವರ್ಣ ಅವಕಾಶ ಕಾಟೇರ ಟೈಮಲ್ಲಿ ಸಿಕ್ತು. ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಅವಾಗ ನಮ್ಮ ಚಾನಲ್ ಕೂಡ ಓಪನ್ ಆಗಿದ್ದು ಪನೋರಮಾ. ಸೊ ಅವಾಗ ನಾನೇ ಆಂಕರ್ ಸೀಟಲ್ಲಿ ಕುತ್ಕೊಂಡು ಹಿಂಗೆ ಇಷ್ಟು ಹತ್ರದಿಂದನೇ ದರ್ಶನ್ ಸರ್ ಕೂತಿದ್ದಾರೆ. ನನ್ನ ದುರಾದೃಷ್ಟನೋ ಏನೋ ನನಗೆ ಗೊತ್ತಿಲ್ಲ, ಮೈಕ್ ಎಲ್ಲ ಕೊಟ್ಟು ಎಲ್ಲ ಆಗಿದೆ, ಕ್ಯಾಮ್ರಾಮನ್ ಮೇಡಮ್ ಮೈಕ್ ಆನ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಆಯಪ್ಪ ಎರಡೇ ನಿಮಿಷ ಬಂದೆ ಅಂತ ಇದ್ದು ಹೋದವರು ಮತ್ತೆ ನನ್ನ ಕೈಗೆ ಸಿಗ್ಲಿಲ್ಲ. ಸೊ ಅದು ಎಷ್ಟು ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಅದು ನನ್ನ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅಷ್ಟು ಹತ್ರದಲ್ಲಿ ಕುತ್ಕೊಂಡು ನಾನು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ಅದು ನನಗೆ ಬಿಗ್ ಥಿಂಗ್ಸ್ ಅಂತ ನನ್ಗನ್ಸ್ತು. ತುಂಬಾ ಜನ ಡೈರೆಕ್ಟರ್ ಮಾಡಿದೆ, ಎಲ್ಲರದು ಮಾಡಿದೆ, ಎಲ್ಲ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ ಅನಿಸ್ಲಿಲ್ಲ. ಸೊ ಅದಾದ್ಮೇಲೆ ಬೇರೆ ಸ್ಟಾರ್ಸ್ ಏನ್ ಮಾಡ್ತಾ ಇದ್ದೀರಿ, ಪ್ಯಾನ್ ಇಂಡಿಯಾ ಅನ್ಕೊಂಡು ಅದ್ರಲ್ಲೇ ಅವರು ಮುಳುಗೋಗ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಈಚೆ ಬರಬೇಕು. ಬಂದಿದ್ ನೀವಿಲ್ಲೇ ಕನ್ನಡ ಇಂಡಸ್ಟ್ರಿಯಿಂದ ಜನಗಳಿಂದ ಚಪ್ಪಾಳೆ, ಜನಗಳಿಂದ ಎಲ್ಲ ಮಾಡ್ಕೊಂಡು ನೀವು ಪ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಜನಗಳು ನೀವ್ ಏನು ಕೊಡ್ತಿಲ್ಲ ಅಂದ್ರೆ ಎಲ್ಲಿ ಬಂತು? ಸೊ ಈ ತರ ಒಂದು ಇದಾಗ್ಬಿಡತ್ತೆ. ಆಮೇಲೆ ನೀವ್ ಆಕ್ಟ್ ಮಾಡ್ಕೊಂಡೇ ಇರಿ ಅಂತ ಯಾರು ಹೇಳಲ್ಲ ನಿಮ್ಗೆ, ಎಲ್ಲಾನೋ ತರನು ಮಾಡಿ ಅಂತಾನು ಇರುತ್ತೆ, ನಿಮ್ದೇ ಆದಂತ ಫ್ರೀಡಮ್ಮು ಕೂಡ ಇರುತ್ತೆ. ಬಟ್ ನೀವ್ ಅದನ್ನ ಬೌಂಡ್ರಿ ಹಾಕೊಂಡ್ಬಿಟ್ಟು ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತೀರ. ನೀವ್ ಅದನ್ನೇ ಮಾಡ್ತೀರಾ, ನಾನು ಇದನ್ನೇ ಮಾಡ್ತೀನಿ, ಇದನ್ನೇ ಮಾಡ್ಕೊಳ್ಳಿ, ಅದನ್ನೇ ಮಾಡ್ಕೊಳ್ಳಿ ಅಂದಾಗ ಯಾರ ಮೈಂಡ್ ಸೆಟ್ಟು ಹಂಗೆ ಉಳಿಯೋದಿಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಶೆಟ್ರು ಅವ್ರದ್ದು ಮೂವಿಗಳು ಇವಾಗ ನಮ್ ಕನ್ನಡದವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಮುಂಚೆ ಎಲ್ಲ ಕನ್ನಡ ಮೂವಿನ ಇದು ಅವರು ತುಳು ಮೂವಿನಲ್ಲಿ ಮಾಡಿರೋದನ್ನೆಲ್ಲ ತಗೊಂಬಂದು ಕನ್ನಡದಲ್ಲಿ ಇಲ್ಲಿ ರಿಲೀಸ್ ಮಾಡಕ್ ನೋಡ್ತಿದ್ರು. ನಮ್ಮವ್ರು ಜಾಗ ಕೊಡ್ಲಿಲ್ಲ ಆ ಟೈಮಲ್ಲಿ. ಇದೊಂದು ಮೇನ್ ಪಾಯಿಂಟ್ ಇದು. ಅವಾಗ ಅಲ್ಲಿ ಮಾಡಿರೋಂಥವ್ರು, ತುಳುನಾಡಲ್ಲಿ ಇರುವಂತವ್ರು ಮೂವಿ ಮಾಡ್ಕೊಂಡು ತಗೊಂಬಂದಾಗ ಇಲ್ಲಿ ತಗೊಂತಾ ಇರ್ಲಿಲ್ಲ, ಅದನ್ನ ಮಾರ್ಕೆಟಿಂಗ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಫುಲ್. ಸೊ ಆವಾಗ ಏನ್ ಮಾಡಿದ್ರು, ಓಕೆ ಆಯ್ತು ಅಂತೇಳಿ ಕನ್ನಡದಲ್ಲಿ ಮಾಡಕ್ ಶುರು ಮಾಡಿದ್ರು. ಸೊ ಇವಾಗ ತುಂಬಾ ಜನ ಕೇಳ್ಬೋದು, ಯಾಕೆ ಮಂಗಳೂರಲ್ಲಿ ಕನ್ನಡ ಮೂವಿಗಳು ಜಾಸ್ತಿ ರಿಲೀಸ್ ಆಗಲ್ಲ ಅಂತ. ಅವಾಗ ನೀವು ಕೊಟ್ಟಿದ್ರೆ ತಾನೆ ಇವಾಗ ಅವರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವಾಗ ಏನ್ ಮಾಡಿದ್ರು, ಓಕೆ ಫೈನ್, ನಮ್ಗೆ ಹಂಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಅವರು ಕನ್ನಡ ಮೂವಿ ಇಂಡಸ್ಟ್ರಿಗೆ ಬಂದು ಏನೋ ಮಾಡ್ಕೊಂಡ್ ಬಂದಾಗ ಇಲ್ಲಿ ಗೊತ್ತಾಯ್ತು ಇಷ್ಟು ಇದೆ. ಇವಾಗ ಯಾರು ರಕ್ಷಿತ್ ಶೆಟ್ಟಿ ಮೂವಿ ನೋಡಲ್ಲ ಅಂತಾರೆ, ಯಾರು ರಿಷಬ್ ಅವ್ರ ಮೂವಿ ನೋಡಲ್ಲ ಅಂತಾರೆ, ಯಾರು ರಕ್ಷಿತ್ ಶೆಟ್ಟಿ ಮೂವಿ ನೋಡಲ್ಲ ಅಂತಾರೆ, ಎಲ್ಲಾರ ಮೂವಿನೂ ನೋಡ್ತಾರೆ. ಇವಾಗೆಲ್ಲ ಇದೇ ಒಂದು ಒಗ್ಗಟ್ಟು. ಅವಾಗಿಂದ ಇದಿದ್ರೆ ಓಕೆ ನೀನೊಂದು ಮೂವಿ ಮಾಡಿದ್ಯಪ್ಪ, ನೀನ್ ಮೂವಿ ನೋಡು ಅಂತ ಸಾರಿ ನೀನ್ ಬಡ್ಕೊಂತೀಯ. ಆಮೇಲೆ ಇವಾಗ ಹೆಂಗ್ ಟ್ರೆಂಡ್ ಆಗ್ಬಿಟ್ಟಿದೆ ಅಂದ್ರೆ ಹೋಗೋದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋರ್ನ ಕರ್ಕೊಂಬರೋದು, ಮೂವಿ ಪ್ರಮೋಷನ್ಸ್ ಮಾಡೋದು. ಅಯ್ಯೋ ಅವ್ರು ವಿಚಿತ್ರವಾಗಿ ಆಡೋದು, ಅವ್ರು ಯಾರು ಬಂದು ಮೂವಿ ನೋಡ್ತಾರೆ, ದಿವ್ಯಾ ಈ ಥರದ್ದೆಲ್ಲ ಮಾಡಿದಾಗ. ಸೊ ಇವಾಗ ಆಡಿಯನ್ಸ್ಗೆ ಏನು ಬೇಕಾಗಿರುತ್ತೆ, ನೀನು ಒಳ್ಳೆ ಕಂಟೆಂಟ್ ಮಾಡ್ದ, ಒಳ್ಳೆ ಸ್ಕ್ರಿಪ್ಟ್ ಮಾಡ್ದ, ಒಳ್ಳೆ ಡೈರೆಕ್ಷನ್ ಮಾಡಿದ್ಯಾ, ಒಳ್ಳೆ ಅದರಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ಯಾ ಅಂದಮೇಲೆ ನೀನು ಎಫೆಕ್ಟ್ ಹಾಕೋದೇ ಬೇಡಪ್ಪ. ಜಸ್ಟ್ ಈಗ ಇವಾಗ ನಾನು ಹೇಳ್ದೆ ಅದು ಕಂಟಿನ್ಯೂ ಮಾಡ್ತೀನಿ. ಈಗ ಆಡಿಯನ್ಸ್ ನಾನು ಈಗ ನಿನ್ನ ಮೂವಿ ನೋಡ್ಬೇಕು, ನಾನು ಮೂವಿ ರಿಲೀಸ್ ಆಗಿದೆ ಅಂದಾಗ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು
ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಮ್ಮ ಮನೆಯಿಂದ 20 ಕಿಲೋಮೀಟರ್ ಮಾಲ್ಗೆ ನಾನು ಹೋಗ್ಬೇಕು. ಇದು ಅದ್ ನೋಡಿದ್ರೆ ಟಿಕೆಟ್ ನೋಡಿದ್ರೆ ಹೈ ಇರುತ್ತೆ ಫುಲ್ಲು. ಇಲ್ಲಿ ಪಾಪ್ಕಾರ್ನ್ ಎಲ್ಲ ಸೇರಿಸಿ ನಂಗೆ ಅವತ್ತೊಂದು ದಿವಸ ನನ್ನ ಟೈಮು ಎಲ್ಲ ಸೇರಿ ನಂಗೆ ಒಂದು 5,000 ಖರ್ಚಾಗ್ಬಿಟ್ಟಿರುತ್ತೆ. ಆಯ್ತಾ, ಒಂದ್ ಮೂವಿ ನೋಡೋಕೆ ನಾನು 5,000 ಖರ್ಚು ಮಾಡ್ಬೇಕು. ನಿಮ್ದು ಒಂದ್ ಮೂವಿ ನೋಡೋದಕ್ಕೆ ಅದೇ 4,000 ಕೊಟ್ರೆ ನಾನು ಜಿಯೋ ಹಾಟ್‌ಸ್ಟಾರ್ ಅಲ್ಲೇ ಮೂವಿ ನೆಕ್ಸ್ಟ್ ಬಂದ್ಬಿಡುತ್ತಲ್ಲ ಅನ್ನೋ ಮೆಂಟಾಲಿಟಿಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಈಗ ಫುಲ್ಲು. ಸೊ ಫಸ್ಟು ಡಬ್ಬಿಂಗ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು OTT ಪ್ಲಾಟ್ಫಾರ್ಮ್ನ ಕಡಿಮೆ ಮಾಡ್ಕೊಂತು ಅಂದರೆ ಡೆಫಿನೆಟ್ಲಿ ಥಿಯೇಟ್ರಿಗೆ ಜನ ಬರ್ತಾರೆ. ಅದೊಂದೇ ಮಾರ್ಗ ಇವಾಗಿರೋದು. ಸೊ ಅದು ಬಿಟ್ಟು ಬೇರೆ ಯಾವ ಮಾರ್ಗನೂ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ನಿಮ್ಮ ಡ್ರೀಮ್ ಮತ್ತೆ ಗೋಲ್ ಏನಿದೆ? ಡ್ರೀಮು ಆ್ಯಕ್ಚುಲಿ ನಾನು ಒಂದು ಕಾನ್ಸೆಪ್ಟ್ ಮಾಡಿದ್ದೆ, ಅದು ನಿಮ್ಮ ರುಕ್ಮಿಣಿ ಅಂತ ಹೇಳಿಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ. ಇವಾಗ ಪ್ರೊಡ್ಯೂಸರ್ಸ್ಗೆಲ್ಲ ಹಂಟ್ ಮಾಡ್ತಿದ್ವಿ ಫುಲ್ಲು. ಸೊ ಪ್ರೊಡ್ಯೂಸರ್ಸ್ಗಳನ್ನ ಹಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಹುಡುಗಿ ಹಂಟ್ ಮಾಡ್ತಿದ್ದಾಳೆ ಅನ್ನೋದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಹುಡುಗಿ ಡೈರೆಕ್ಷನ್ ಮಾಡ್ತಿಲ್ಲ ಅದೊಂದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಹುಡುಗಿ ಏನ್ರಲ್ಲಿದ್ದಾಳೆ ಅದನ್ನು ದೊಡ್ಡ ವಿಷಯ ಆಗ್ಬಿಡುತ್ತೆ. ನನಗೆ ಕೆಲವೊಂದ್ಸತಿ ತುಂಬ ಅಂದರೆ ತುಂಬ ಏನು ಕ್ರೂಷಿಯಲ್ ಟೈಮ್ ಬಂದಿದೆ. ಐ ಮೀನ್ ಪ್ರೊಡ್ಯೂಸರ್ ಹುಡ್ಕಕ್ಕೆ ಹೋದಾಗ, ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಕ್ಕೆ ಹೋದಾಗ ಗೊತ್ತಲ್ಲ ಇವಾಗ ಎಲ್ಲಾದ್ರೂ ಕಾಂಪ್ರಮೈಸು ಅದು ಇದು ಅಂತ ಹೇಳಿ ಫೇಸ್ ಮಾಡಿ. ಹೌದು, ನಾವು ಇಂಡಸ್ಟ್ರಿನಲ್ಲಿ ಇದ್ದೀವಿ ಏನಾದರೂ ಅದು ಅದೇ ಅಲ್ವಾ. ಅದಕ್ಕೆ ಏನಾಗ್ಬಿಟ್ಟಿದೆ, ಇವಾಗ ಬರೋ ಅಂತ ಹೀರೋಯಿನ್ಸ್ ಮೈಂಡ್ ಸೆಟ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಓಕೆ, ಫಸ್ಟ್ ನಾವು ಅದನ್ನೇ ಹೇಳ್ಬಿಡೋಣ, ಫಸ್ಟ್ ನಾವು ಅದನ್ನೇ ಮಾಡಿಬಿಡೋಣ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಬಂದಿದ್ದಾರೆ. ಬಟ್ ನಂಗೆ ಗೊತ್ತಿಲ್ಲ, ನಂದು ಒಳ್ಳೆ ಕಾನ್ಸೆಪ್ಟ್ ಇದ್ರು ಯಾಕೆ ಅವ್ರಿಗೆ ಇಂಪ್ರೆಸ್ ಆಗ್ತಾ ಇರಲಿಲ್ಲ. ಮತ್ತೆ ಮೇಲಿಂದ ಕೆಳಗಡೆವರೆಗೂ ನೋಡ್ತಾರೆ. ಐ ಮೀನ್ ಇವ್ರು ಮಾಡ್ತಾರ ಮಾಡಲ್ವಾ ಅನ್ನೋದು ಒಂದಿರುತ್ತೆ. ಓಕೆ, ಇವ್ರೇನು ಮಾಡಿದ್ದಾರೆ ಅಂತದ್ದು ನೋಡ್ತಾರೆ. ಸೊ ಅದೇ ನೀವು ಬೇರೆ ಯಾರನ್ನಾದ್ರೂ ತುಂಬ ಚೆನ್ನಾಗಿ ಮಾತಾಡೋರ್ನ, ಮೈಂಡ್ ವಾಶ್ ಮಾಡೋರ್ನ ನೋಡಿ ಅವ್ರಿಗೆ ಈಸಿಯಾಗಿ ಓಕೆ ಇವ್ನು ಏನು ಹೇಳಿದ್ರು ಕೇಳ್ತಾನೆ, ಇವ್ನು ಏನು ಬೇಕಾದ್ರೂ ಮಾಡ್ತಾನೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ನು ಮೈಂಡ್ ವಾಶ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕೇಳೋದಕ್ಕೆಲ್ಲ ಮಾಡ್ತೇನೆ ಅಂತ. ಹುಡುಗಿರು ಏನು ಮಾಡೋಕ್ಕಾಗತ್ತೆ? ಹೌದು, ಹುಡುಗಿ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಫಸ್ಟ್ ತುಳಿಯೋಕ್ಕೆ ನೋಡ್ತಾರೆ, ಯಾರು ಸಪೋರ್ಟ್ ಮಾಡಕ್ ಬರೋದಿಲ್ಲ. ಸೊ ನನಗೂ ಅದೇ ಥರನೇ ಆಗಿದ್ದು. ಓಕೆ ಮಾಡೋಣ ಅಂತ ಹೇಳಿ ಒಂದಷ್ಟು ದಿವಸ ನನ್ನನ್ನು ಅಲಿಸಿದ್ರು. ಓಕೆ ಫೈನ್, ಎಲ್ಲ ಒಂದೊಂದು ನಮಗೂ ಒಂದು ಕಲಿಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ನಾನು ಸ್ವಲ್ಪ ಪಳಗಬೇಕು ಅಂದರೆ ಡೈರೆಕ್ಷನ್ ನಾನು ಕಲ್ತ್ಕೋಬೇಕು ಅಂತ ಹೇಳಿ ಲೇಡಿ ಡೈರೆಕ್ಟ್ರು ಬಹಳ ಕಡಿಮೆ. ಹುಡುಗರು ಒಂದು 4-5 ಜನ ಸಿಗ್ಬೋದು, ಬಿಟ್ರೆ ನಮ್ಗೆ ಬೇರೆ ಯಾರೂ ಇಲ್ಲ. ಈಗ ನೋಡಿ, ನಮ್ಗೆ ಹಂಬಲ್ ಇದೆ, ನಮ್ಗೆಲ್ಲ ಥರನೂ ಗೊತ್ತು. ಒಂದು ಫುಲ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಓಕೆ, ಜನಗಳಿಗೆ ಏನ್ ಇಷ್ಟ ಆಗತ್ತೆ, ಯಾವ ತರ ಕಾನ್ಸೆಪ್ಟ್ ಬೇಕಾಗುತ್ತೆ, ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತೆ, ನಮ್ದೇ ಸೆನ್ಸರ್ ಸ್ಕ್ರಿಪ್ಟ್ ಇದೆ, ಸೆನ್ಸರ್ ಬೋರ್ಡ್ ಇದೆ, ಎಲ್ಲಾ ತರನು ನಮಗ್ ಗೊತ್ತಿದೆ. ಆದ್ರೂ ಜನ ನಮ್ಮನ್ನ ಬಿಲೀವ್ ಮಾಡಲ್ಲ, ಬರೋದಿಲ್ಲ, ಅವಕಾಶಗಳನ್ನ ಕೊಡೋದಿಲ್ಲ. ಒಂದು ಯಾಕೆ ಅವಕಾಶಗಳನ್ನ ಬೇರೆ ರೀತಿನಲ್ಲಿ ನಾನು ಅದನ್ನ ಫೇಸ್ ಮಾಡಿದೀನಿ. ಐ ಮೀನ್, ಸೊ ಅಲ್ಲಿಂದ ಒಂದು ನಿಮಗೆ ಕಾಲ್ ಬರೋದಾಗ್ಲಿ, ಕಾಂಟ್ಯಾಕ್ಟ್ ನಂಬರ್ ಸಿಗೋದಾಗ್ಲಿ ಮಾಡ್ಬಿಟ್ಟು ಅಲ್ಲಿ ನೀವು ಹೋಗ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಡು ಅಲ್ಲಿ ಬೇಗ ಮಾಡ್ಕೊಡಿ ಅಂತ ನೀವು ಅವ್ರಿಗೆ ಪ್ರೆಷರ್ ಹಾಕ್ದಾಗ ಅವರು ಎಲ್ಲಾ ಕಡೆನೂ ಒತ್ತಡ ತಗೊಂಬಂದ್ ಏನ್ ಮಾಡ್ತಾರೆ, ಓಕೆ ಅಂತ ನಿಮ್ಗೆ ಹೇಳ್ತಾರೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಸ್ಗೆ ಓಕೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಲ್ಸಗಳನ್ನ ನಮ್ಮ ಮೇಲೆ ಹೊರೆನ ಹೊರಿಸ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಬ್ಲೇ ಮಾಡ್ಕೊಂಡು, ನಮ್ಮನ್ನ ಇದ್ ಮಾಡ್ಕೊಂಡು ನಮಗ್ ಆಟ ಆಡಿಸಿ ಅದನ್ನ ತರಷ್ಟಲ್ಲೇ ತುಂಬಾ ಲೇಟ್ ಮಾಡ್ತಿದ್ದಾರೆ. ಸೊ ಆ ಒಂದು ದೊಡ್ಡ ತಪ್ಪು ಡೈರೆಕ್ಟರ್, ಪ್ರೊಡ್ಯೂಸರ್ಸ್ಗಳು ದಯವಿಟ್ಟು ಮಾಡ್ಬಿಡಿ. ನಿಮ್ಗೆ ಆಫ್ ನಾಲೆಜ್ ಇಟ್ಕೊಂಡು ಎಲ್ಲೂ ಮಾಡ್ಬಿಡಿ, ಏನು ಮಾಡ್ಬಿಡಿ. ಆಮೇಲೆ ನಮ್ಮನ್ನ ಫಸ್ಟ್ ಸೆನ್ಸರ್ ಸ್ಕ್ರಿಪ್ಟ್, ಸೆನ್ಸರ್ ಬೋರ್ಡ್ ಅವ್ರಿಗೆ ಗೂಬೆ ಕೂರ್ಸೋದನ್ನ ಬಿಡಿ. ನಮ್ಮ ಸೆನ್ಸರ್ ಸ್ಕ್ರಿಪ್ಟ್ಗೆ ಯಾರು ಗೂಬೆ ಕೂರಿಸಲ್ಲ, ಸೆನ್ಸರ್ ಬೋರ್ಡ್ ಅವ್ರಿಗೆ ಗೂಬೆ ಕೂರಿಸ್ತಾರೆ. ಯಾಕೆ ಅಂದ್ರೆ ಕೊಡೋದು ಲೇಟ್ ಆಗಿರ್ಬೋದು, ಒಂದು ಇಲ್ಲ ಅವ್ರು ಕೇಳಿದಷ್ಟು ಹಣ ಇವ್ರು ಕೊಟ್ಟಿರಲ್ಲ ಅಂತ ಒಂದು ಇವರೇ ಅಲ್ಲಿ ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಥರದ್ದೆಲ್ಲ ನಡೀತಾ ಇದೆ. ಈ ಥರದ್ದೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಆ ಥರದ್ದು ಮಾಡಿದ್ರೆ ಯಾರಿಗೂ ಯೂಸ್ ಇಲ್ಲ. ಯಾಕೆಂದ್ರೆ ಪಾಪ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ ಬಡವ ಆಗ್ತಾನೆ ಹೊರತು ಇವ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಈಗ ನಾವು ಅದನ್ನೇ ಹೇಳ್ಬೇಕು. ಅಂದ್ರೆ ಬೇಡ, ಆ ಥರದ್ದೆಲ್ಲ ಮಾಡ್ಬಿಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀವಿ. ನಮಗೊಂದೇನೋ ಒಂದು ಕೆಲಸ ಕೊಟ್ಟಿದ್ರೆ ನಾವು ಫುಲ್ ಮಾಡ್ಕೊಂಡೇ ಬಂದು ನೀವು ಕೊಡೋದನ್ನ, ನೀವು ಹೋಗಿ ಅಲ್ಲೆಲ್ಲೋ ಮತ್ತೆ ಫೋನ್ ಮಾಡಿ ನೀವು ಅದನ್ನ ಮಾಡ್ಕೊಂಡು ಪ್ರೆಷರೈಸ್ ಮಾಡ್ಕೊಂಡು ಅವರು ಇನ್ನ ಲೇಟ್ ಮಾಡ್ತಾರೆ ಕೆಲಸ. ಇಲ್ಲಿ ಹೇಳ್ತಾರೆ, ಇವ್ನು ಬಂದ, ಇವ್ನು ಯಾರ್ದೋ ಇದ್ರ ಕಡೆಯಿಂದ ಬಂದ ಅಂತ ಹೇಳಿ. ಸೊ ಈ ತರ ಆಗಿದೆ. ಆಮೇಲೆ ಫಸ್ಟ್ ನಮ್ಮನ್ನ ಗುರುತಿಸೋಕೆ ಟ್ರೈ ಮಾಡಿ. ನಾವು ಒಬ್ರಿದೀವಿ ಇಂಡಸ್ಟ್ರಿನಲ್ಲಿ, ನಮ್ಮನ್ನು ಎಲ್ಲಾ ಕಡೆ ನೀವು ಕರ್ಕೊಬೇಕು, ಎಲ್ಲಾ ತರನು ಮಾಡ್ಬೇಕು, ಎಲ್ಲಾ ಚೇಂಬರ್ ಅಲ್ಲೂ ನಮ್ಗೊಂದು ಪೊಸಿಷನ್ಸ್ ನ ಕೊಡ್ಬೇಕು, ಎಲ್ಲಾ ಒಂದು ಆಕ್ಟಿವಿಟೀಸ್ ಅಲ್ಲೂ ನಮ್ಗೂ. ಈಗ ಮೆಂಬರ್ ಆಗಿಲ್ವಾ ಫಿಲ್ಮ್ ಚಾನೆಲ್ ಅಲ್ಲಿ? ನಿಮ್ಗೆ ಯಾವ್ದೇ ತರದ ಮೆಂಬರ್ ಕಾರ್ಡ್ ಇಲ್ವಾ? ಅಂದ್ರೆ ಇಲ್ಲ, ನಮ್ಮ ಸರ್ಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಯಾರ್ ಬೇಕಾದ್ರೂ ಮೆಂಬರ್ ಕಾರ್ಡ್ ಮಾಡಿಸ್ಕೊಬಹುದು. ನನಗೂ ಇವಾಗ ಮಾಡಿಸ್ಕೋಬೇಕು ಅಂದ್ರೆ ಏನ್ ಯೂಸ್ ಇದೆ? ಏನು ರೆಕಗ್ನೈಸೇಷನ್ ಇಲ್ಲ. ಮತ್ತೆ ಇವಾಗ
ನಿಮ್ಗೊಂದು ಯೂಸೇ ಇಲ್ಲ ಅದರಿಂದ, ಮತ್ತೆ ನಿಮ್ಗೆ ಏನು ರೆಸ್ಪೆಕ್ಟೇ ಇಲ್ಲ ಅಲ್ಲಿ, ನೀವು ಓದು ಏನು ಕೆಲಸ ಆಗಲ್ಲ ಅಂದಾಗ ನಿಮ್ಗೆ ಏನಕ್ಕೆ ಬೇಕದನ್ನ? ಸುಮ್ಮನೆ ಪಾಸ್ಪೋರ್ಟ್ ಮಾಡಿ ಇಟ್ಕೊಂಡಂಗೆ ನಾವೆಲ್ಲೂ ಹೋಗಿಲ್ಲ ಔಟ್ ಆಫ್ ಸ್ಟೇಷನ್ ಅನ್ನೋ ಥರ ಏನಕ್ಕೆ ಬೇಕದು? ಅದ್ರ ಬದಲು ಸುಮ್ಮನೆ ಇರ್ಬೋದಲ್ಲ ಅನ್ನೋ ಥರ ಇರುತ್ತೆ. ಬಟ್ ನಮಗೂ ಒಂದಿರುತ್ತೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡ್ತಿರ್ತಾರೆ, ಸಿನಿಮಾ ಇದು ಮಾಡ್ತಿರ್ತಾರೆ, ಅವ್ರಿಗೆ ನಮ್ಮ ಸೆನ್ಸರ್ ಅಂದರೆ ಏನು, ಸೆನ್ಸರಿಂದ ಏನು ವರ್ಕ್ ಆಗುತ್ತೆ ಇದನ್ನು ಅವ್ರ ತಲೆನಲ್ಲಿ ಹೋಗ್ಬೇಕು. ಫಸ್ಟ್ ಥಿಂಗ್ಸು ಎಲ್ಲರೂ ಬರಬೇಕು, ಎಲ್ಲರೂ ಮೂವಿ ನೋಡಬೇಕು, ಮೂವಿನ ಎಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ಎಕ್ಸೆಪ್ಟೆನ್ಸಿ ಅಂದರೆ ಎಲ್ಲ ಮೂವಿನೂ ನೋಡಬೇಕು, ಎಲ್ಲ ಮೂವಿಗೂ ಪ್ರೋತ್ಸಾಹ ಮಾಡಬೇಕು. ಕೆಲವೊಂದು ಮೂವಿ ಇಷ್ಟ ಇಲ್ಲ ಅಂತಲೇ ನೀವು ಇದು ಮಾಡಿ ಅದನ್ನ ಬೇರೆ ಥರ ಪೋಟ್ರೆ ಮಾಡ್ಕೊಂಡು ಇದು ಮಾಡಿದ್ರೆ ಅದು ನಾವೇನೋ ಮಾಡೋಕ್ಕಾಗಲ್ಲ. ಈ ಥರ ಇರುತ್ತೆ ಅಷ್ಟೇ. ನಿಮಗೆ AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ದಿವ್ಯಾ ಭರತ್ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ದಿವ್ಯಾಗೂ ಒಳ್ಳೇದಾಗಲಿ, ಮತ್ತೆ AD ಕ್ರಿಯೇಷನ್ಸ್ಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯೋರ್ ಕೆರಿಯರ್ ಆ್ಯಂಡ್ ಗುಡ್ ಗ್ರೋತ್. ಗಾಡ್ ಬ್ಲೆಸ್.